ಪ್ರಜಾ ಸೇವೆ ಇಲಾಖೆ ಪ್ರಾರಂಭ ಆಗಿದೆ. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂಥದ್ದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕರ್ನಾಟಕದಲ್ಲಿ ಹಲವು ಮುಖ್ಯಮಂತ್ರಿಗಳನ್ನು ನಾವು ಕಂಡಿದ್ದೇವೆ. ಹಲವಾರು ಯೋಜನೆಗಳನ್ನು ಸರ್ಕಾರಗಳ ಅನುಷ್ಠಾನಕ್ಕೂ ಕೂಡ ತಂದಿದ್ದಾವೆ. ರೈಟ್ ನಾವು ಕರ್ನಾಟಕದ ಮುಖ್ಯಮಂತ್ರಿ ಪ್ರಜೆಗಳ ಸೇವೆಗಾಗಿ ಪ್ರತ್ಯೇಕ ಸಚಿವಾಲಯ ಅನ್ನುವಂತಹ ನಿರ್ಧಾರಕ್ಕೆ ಮುಂದಾಗಿದ್ದಾರೆ. ರೈಟ್, ಸೌಂಡ್ಸ್ ಗುಡ್, ಅಂದರೆ ಕೇಳೋದಕ್ಕೆ ಬಹಳ ಚೆನ್ನಾಗಿದೆ ಅಂತ ಅನಿಸುತ್ತೆ. ಬಟ್ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು ಬಹಳ ಮುಖ್ಯ. ಈಗ ನೋಡಿ, ಸಿದ್ದರಾಮಯ್ಯನವ್ರು ಇರ್ಬೋದು, ಯಡಿಯೂರಪ್ಪನವ್ರು ಇರ್ಬೋದು, ಕುಮಾರಸ್ವಾಮಿಯವರು ಇರ್ಬೋದು, ಹೀಗೆ ಹಲವು ನಾಯಕರು ಜನಸಾಮಾನ್ಯರ ಅಹವಾಲುಗಳನ್ನು ಸ್ವೀಕರಿಸೋದಕ್ಕೆ ಜನಸ್ಪಂದನ ಕಾರ್ಯಕ್ರಮ, ಈ ರೀತಿ ಹಲವಾರು ಕಾರ್ಯಕ್ರಮಗಳ ಮೂಲಕ ಅಪ್ಲಿಕೇಶನ್ಗಳನ್ನು, ಅರ್ಜಿಗಳನ್ನು ಸ್ವೀಕಾರ ಮಾಡಿ ಅದಕ್ಕೊಂದು ಕಾಯಕಲ್ಪ ತಂದುಕೊಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ. ಇಲ್ಲ ಅಂತ ಹೇಳೋದಿಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಅವು ಆಗಿದ್ದಾವೆ, ಇನ್ನೆಷ್ಟೋ ಸಂದರ್ಭಗಳಲ್ಲಿ ಆಗಿಲ್ಲ. ಸೊ ಈ ಪ್ರಜಾಸೇವೆಯ ಇಲಾಖೆ ಏನು ಮಾಡುತ್ತೆ ಅಂದರೆ ಆ ಜನಸಾಮಾನ್ಯರ ಅಹವಾಲುಗಳನ್ನು, ಅರ್ಜಿಗಳನ್ನು ಸ್ವೀಕಾರ ಮಾಡಿ ಆಗಿದೆಯಾ ಇಲ್ವಾ ಅಂತ ಮಾನಿಟರ್ ಮಾಡೋದಕ್ಕೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ಕೊಡುತ್ತೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಯೋಚನೆ. ಹಾಗಾಗಿ ಇವತ್ತಿನ ಜಿ ಸಂವಾದ ಕಾರ್ಯಕ್ರಮದಲ್ಲಿ ಈ ಪ್ರಜಾಸೇವಾ ಇಲಾಖೆಯ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಪ್ರಜಾ ಸೇವೆ ಇಲಾಖೆ ಪ್ರಾರಂಭ ಆಗಿದೆ. ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಘನತೆವೆತ್ತ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಾರೆ. ಒಂದು ಸ್ಪಾರ್ಕ್ ಇದೆ, ಸ್ಪೀಡ್ ಇದೆ, ಯೋಚನೆಗಳಿದ್ದಾವೆ, ಕನಸುಗಳಿದ್ದಾವೆ. ಬಟ್ ಇಂತಹ ಸಂದರ್ಭದಲ್ಲಿ ಆ ಹೊಸ ಪರಿಕಲ್ಪನೆಗಳನ್ನು ಅನುಷ್ಠಾನಕ್ಕೆ ತರುವಂಥ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದರೆ ಬಹಳ ಮುಖ್ಯವಾಗಿ ಪ್ರಜಾಸೇವೆಯ ಸಚಿವಾಲಯದ ಮೂಲಕ ಜನಸಾಮಾನ್ಯರ ಕೆಲಸ ಅನ್ನುವಂಥ ಯೋಚನೆ ಬಹಳ ಚೆನ್ನಾಗಿ ಕೇಳಿಸ್ತಾ ಇದೆ. ಬಟ್ ಹೆಂಗೆ ಕೆಲಸ ಮಾಡುತ್ತೆ ಅಂತ ಗೊತ್ತಿಲ್ಲ. ಈಗ ಡಿ ಕೆ ಶಿವಕುಮಾರ್ ಅವರ ಯೋಚನೆ ಹೆಂಗಿದೆ, ಅದರ ಮಾನದಂಡ ಏನು, ಉದ್ದೇಶ ಏನು, ಇದರ ಬಗ್ಗೆ ಒಂದು ಕ್ಲಾರಿಟಿ ನಿಮಗೆ ಡೆಫಿನೆಟ್ಲಿ ಸಿಕ್ಕಿರುತ್ತೆ. ಟೀಕೆ ಟಿಪ್ಪಣಿಗಳು ಇದೇ ಒಂದು ಪ್ರಜಾಸೇವೆಯ ಇಲಾಖೆಗೆ ಸಂಬಂಧಪಟ್ಟಂತೆ ಬಂದಿದ್ದಾವೆ. ಈ ರಾಜಕೀಯ ವ್ಯವಸ್ಥೆಯಲ್ಲಿ ಸರ್ಕಾರಗಳು ಅಥವಾ ಪ್ರಸ್ತುತ ನಡೆಸ್ತಾ ಇರುವಂತಹ ಕಾಂಗ್ರೆಸ್ ಆಡಳಿತ ಹಾಗಾದರೆ ಪ್ರಜಾಸೇವೆ ಮಾಡ್ತಾ ಇಲ್ವಾ ಅನ್ನೋದು ಮೊದಲನೇ ಪ್ರಶ್ನೆ. ಎರಡನೇದಾಗಿ, ಕಾಂಗ್ರೆಸ್ನಲ್ಲಿ ಹಿರಿಕರು ಜಾಸ್ತಿ, 4-5 ಬಾರಿ ಶಾಸಕರಾದವರು, ಮಂತ್ರಿ ಆಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಆಕಾಂಕ್ಷೆಗಳನ್ನು ಇಟ್ಕೊಂಡವರು ಹಲವು ಮಂದಿ ಇದ್ದಾರೆ. ಈಗ ಸಚಿವ ಸಂಪುಟ ಪೂರ್ಣ ಪ್ರಮಾಣದಲ್ಲಿ ರಚನೆ ಏನಾಗಿಲ್ಲ. ಈ ಇಲಾಖೆಯ ರಚನೆಯನ್ನು ಮಾಡಿ ಅಲ್ಲೊಬ್ಬ ಮಂತ್ರಿಯನ್ನು ಕೂರಿಸಿ ಅವರಿಗೂ ಸಂಬಳ ಕೊಟ್ಟು ಅಲ್ಲೊಂದಷ್ಟು ಅಧಿಕಾರಿಗಳನ್ನು ನೇಮಕ ಮಾಡಿ ಅಲ್ಲೂ ಕೂಡ ಸಂಬಳವನ್ನು ಕೊಟ್ಟು ಇನ್ನೊಂದು ಇಲಾಖೆಯ ರಚನೆ ಮಾಡ್ತಾರೆ ಹೊರತು ನಿಷ್ಕ್ರಿಯವಾಗಿರುವಂಥ ಈ ಕಾಂಗ್ರೆಸ್ 3 ವರ್ಷಗಳಿಂದ ಅಂಥದ್ದೇನು ಕೆಲಸ ಮಾಡಿದೆ, ಈ ಒಂದು ಹೊಸ ಇಲಾಖೆ ಮಾಡ್ಕೊಂಡು ಇನ್ನೇನು ಮಾಡುತ್ತೆ ಅನ್ನುವಂಥ ಟೀಕೆ ಟಿಪ್ಪಣಿ, ಅದಕ್ಕೆಲ್ಲ ಉತ್ತರವನ್ನು ಪಡ್ಕೊಳ್ಳೋಣ. ಪ್ರಜಾಸೇವೆಯ ಸಚಿವಾಲಯಕ್ಕೆ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಿರುವಂಥ ನಿರ್ಣಯ ಸ್ಪಂದನ ಮತ್ತು ಜನಹಿತದ ಆಡಳಿತಕ್ಕಾಗಿ ಮಂತ್ರಿಗಳು ಕೆಲಸವನ್ನು ಮಾಡಬೇಕಾಗತ್ತೆ. ಅಂದರೆ ಇಲಾಖೆಯ ಮಂತ್ರಿ ಸಾರ್ವಜನಿಕರ ಅಹವಾಲು, ಸಮಸ್ಯೆಗಳಿಗೆ ಶೀಘ್ರ ಸ್ಪಂದನೆಯೇ ಇದರ ಉದ್ದೇಶ. ಸಾರ್ವಜನಿಕರ ನ್ಯಾಯ, ಅಧಿಕಾರಿಗಳ ಸಮನ್ವಯ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಅಧಿಕಾರಿಗಳು ಈಗ ತಮ್ಮ ತಪ್ಪನ್ನು ತಿದ್ದುಕೊಳ್ಳೋದಕ್ಕೆ ಇದೊಂದು ಇಲಾಖೆ ಅಂತ ಹೇಳಿ ಪ್ರತ್ಯೇಕ ಸಚಿವರ ನಿಯೋಜನೆಯಿಂದ ಶೀಘ್ರ ಪರಿಹಾರವನ್ನು ಒದಗಿಸುವಂತಹ ಬಹಳ ದೊಡ್ಡ ಯೋಚನೆ ಇದೆ. ನೋಡಿ, ಸಚಿವಾಲಯಕ್ಕೆ IAS ಅಧಿಕಾರಿ ಸೇರಿ ಅಗತ್ಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗುತ್ತೆ. ನಾನು ಆಗಲೇ ಹೇಳಿದ ಹಾಗೆ ಕೇಳೋದಕ್ಕೆ ಚೆನ್ನಾಗಿದೆ, ಬಟ್ ಹೆಂಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಪ್ರಶ್ನೆಗಳಿದ್ದಾವೆ. ಯಾಕಂತ ಹೇಳಿದ್ರೆ ಇಲಾಖೆಗಳನ್ನು ಹೆಚ್ಚು ಮಾಡ್ತಿದ್ದಾರೇನೋ ಅಂತ ಅನಿಸುತ್ತೆ. ಈಗ ನೋಡಿ, ರೀಸೆಂಟ್ ಆಗಿರುವಂಥ ಡೆವಲಪ್ಮೆಂಟ್ಸನ್ನೇ ನಾನು ಉಲ್ಲೇಖ ಮಾಡ್ತೀನಿ. ಅನಿವಾಸಿ ಕನ್ನಡಿಗರು ಒಂದಷ್ಟು ಜನ ಇದ್ದಾರೆ. ಲಕ್ಷಾಂತರ ಕನ್ನಡಿಗರು ವಿದೇಶದಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ದಾರೆ, ಬದುಕನ್ನು ಕಟ್ಕೊಂಡಿದ್ದಾರೆ, ಉದ್ಯಮ ಸೃಷ್ಟಿ ಮಾಡಿದ್ದಾರೆ. ಕನ್ನಡಿಗರಿಗೆ ಲಕ್ಷಾಂತರ ಮಂದಿಗೆ ಉದ್ಯೋಗ ಕೊಟ್ಟಿದ್ದಾರೆ. ನಾವು ವಿದೇಶದಲ್ಲಿದ್ದೀವಿ, ಕರ್ನಾಟಕದ ಜೊತೆ ಸಮನ್ವಯತೆ ಅನ್ನೋದು ಬೇಕು, ನಮಗೆ ಪ್ರತ್ಯೇಕವಾದಂಥ ಸಚಿವಾಲಯ ಬೇಕು ಅಂತ ಅವರು ಒಂದು ಬೇಡಿಕೆಯನ್ನಿಟ್ಟಿದ್ರು. ಹಲವು ವರ್ಷಗಳ ಹೋರಾಟ, ಅದು ಕೂಡ ಇಲಾಖೆಯಾಗಿ ಈಗ ಪರಿವರ್ತನೆ ಆಗ್ತಾ ಇದೆ. ನೆಕ್ಸ್ಟ್ ಸಚಿವ ಸಂಪುಟ ಆದಾಗ ಅದು ಒಂದು ಇಲಾಖೆ ಅಂತ, ಆ ಒಂದು ಇಲಾಖೆ ಈಗ ನೋಡಿ ಅದೇನೋ ಪ್ರಜಾ ಸೇವೆ ಇಲಾಖೆ ಅಂತ, ಈ ಥರದ್ದೇನು ಹೊಸ
ಪರಿಕಲ್ಪನೆಗಳು ಬರ್ತಾ ಇರೋದ್ರಿಂದಾಗಿ ಕುತೂಹಲ ಅಂತೂ ಖಂಡಿತವಾಗ್ಲೂ ಇದ್ದೇ ಇದೆ, ಈ ಇಲಾಖೆ ಹೆಂಗೆ ಕೆಲಸ ಮಾಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ. ಸೊ ಹಾಗಾದರೆ ಈ ಪ್ರಜಾಸೇವೆ ಇಲಾಖೆ ಕುರಿತಂತೆ ಒಂದಷ್ಟು ಮಾಹಿತಿ ಇದೆ, ಮಾತಾಡಿದ್ದಾರೆ, ಬನ್ನಿ ಕೇಳೋಣ. ಪ್ರಜಾಸೇವೆ ಇಲಾಖೆ ಅಂತೇಳಿ ಹೊಸಗೆ ಮಿನಿಸ್ಟ್ರಿನೇ ಫಾರ್ಮೇಷನ್ ಮಾಡ್ತಾ ಇದ್ದೀವಿ. ಅದಕ್ಕೊಂದು ಸಪ್ರೇಟ್ ಮಿನಿಸ್ಟ್ರಿ ಕೂಡ ಆ ಡಿಪಾರ್ಟ್ಮೆಂಟ್ನ ಅಟ್ಯಾಚ್ಮೆಂಟ್ ಮಾಡ್ತಾ ಇದ್ದೀನಿ. ಸೊ ಆ ಮಿನಿಸ್ಟ್ರು ಕೂಡ ಕೆಲವು ಸಂದರ್ಭದಲ್ಲಿ ರಿವ್ಯೂ ಮಾಡ್ತಾ ಇರ್ತಾರೆ. ಅದಕ್ಕೊಂದು ಸೀನಿಯರ್ ಒಬ್ಬ IAS ಆಫೀಸರ್ಸ್ನು ಅಪಾಯಿಂಟ್ ಮಾಡಿರ್ತೀವಿ. ಸೊ ಬೇರೆ ಬೇರೆ ಅಧಿಕಾರಿಗಳಿರ್ತಾರೆ. ಆಗೆಲ್ಲ ಗ್ರೀವೆನ್ಸಸ್ನೆಲ್ಲ ತೆಗೆದುಕೊಂಡು ಅವರು ಪರಿಶೀಲನೆ ಮಾಡಿ ಅವ್ರಿಗೆ ಮಾಹಿತಿಯನ್ನು ಕೊಡುವಂಥದ್ದು. ಸುಮ್ಮನೆ ಪೋಸ್ಟ್ಮ್ಯಾನ್ ಮಾಡೋ ಕೆಲಸ ಅಲ್ಲ, ಬಟ್ ಅವ್ರಿಗೆಲ್ಲ ಮಾಹಿತಿ ಕೊಟ್ಟು ಎಷ್ಟು ನ್ಯಾಯವನ್ನು ಒದಗಿಸ್ಕೊಳ್ಳೋಕ್ಕೆ ಸಾಧ್ಯನೋ ಅದನ್ನು ಮಾಡಬೇಕು ಅಂಥೇಳಿ ಪ್ರಜಾಸೇವೆ ಇಲಾಖೆ ಹೊಸದಾಗಿ ಕರ್ನಾಟಕ ಸರ್ಕಾರದಲ್ಲಿ ಪ್ರಾರಂಭ ಆಗ್ತದೆ. ಅದಕ್ಕೆ ಒಬ್ಬ ಪ್ರತ್ಯೇಕವಾದಂಥ ಮಂತ್ರಿಗೆ ಆ ಜವಾಬ್ದಾರಿಯನ್ನು ವಹಿಸ್ತೇವೆ. ಕೆಲವು ಮಿನಿಸ್ಟರ್ಸ್ ಹೋದಾಗ ಅರ್ಜಿ ಕೊಡ್ತಾರೆ, ನನಗೆ ಕೊಡ್ತಾರೆ, ಅದೆಲ್ಲ ಕೂಡ ನಾವು ಅದನ್ನು ಆ ಇದಕ್ಕೆ ತೆಗೆದುಕೊಂಡು ಬರ್ತೇವೆ. ಸೊ ಆಲ್ ಮಿನಿಸ್ಟರ್ಸ್ ಎಲ್ಲರೂ ಕೂಡ ಈ ಇಲಾಖೆಯ ಒಳಗಡೆ ಎಲ್ಲ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸು ಪ್ರತಿಯೊಂದು ಅಸೆಂಬ್ಲಿ ಸೆಗ್ಮೆಂಟ್ಗೆ 224 ಕ್ಷೇತ್ರಕ್ಕೂ ಕೂಡ ಆ ಜಿಲ್ಲಾ ಮಿನಿಸ್ಟರ್ಸ್ ಯಾರಿರ್ತಾರೆ ಒಂದೊಂದು ವಾರಕ್ಕೆ ಒಂದು ದಿನ ಕಂಪಲ್ಸರಿ ಹೋಗಿ ಅವರು ಆ ತಾಲೂಕುಗಳಲ್ಲಿ ಇದನ್ನು ಸಭೆಗಳನ್ನು ನಡೆಸಬೇಕು. 5 ಡಿಸ್ಟಿಕ್ ಬರ್ಬೋದು, 6 ತಾಲೂಕು ಬರ್ಬೋದು, 8 ತಾಲೂಕು ಬರ್ಬೋದು, 10 ತಾಲೂಕು ಬರ್ಬೋದು. ವಾರಕ್ಕೆ ಒಂದಿನ ಕಂಪಲ್ಸರಿ ಆ ಸ್ಥಳೀಯ ಶಾಸಕರನ್ನು ಇಟ್ಕೊಂಡು ಆ ತಾಲೂಕು ಲೆವೆಲಲ್ಲಿ ಈ ಒಂದು ಪ್ರಜಾಸೇವೆ ಇಲಾಖೆ ವತಿಯಿಂದ ಜನಸಂಪರ್ಕ ಸಭೆಗಳನ್ನು, ಜನಸ್ಪಂದನ ಸಭೆಗಳನ್ನು ಕಂಪಲ್ಸರಿ ಮಾಡಬೇಕು. ಅಲ್ಲಿಂದ ಕೂಡ ತಂದು ನಾವು ಅದನ್ನು ಈ ಒಂದು ಇಲಾಖೆ ರಿವ್ಯೂ ಮಾಡೋಂಥ ಕೆಲಸ ಮಾಡ್ತೇವೆ. ಅದಾದಮೇಲೆ ಶಾಸಕರಿಗೆ ಏನು ಅಂತ ಅಂದ್ಬಿಟ್ಟು ಅವ್ರದ್ದೇನು ಜವಾಬ್ದಾರಿ ಇರ್ತದೆ ಅಂತ ನನ್ನ ಡೀಟೇಲ್ ಪ್ರೋಗ್ರಾಮ್ನ ತಮಗೆ ನಾವು ತಿಳಿಸ್ತೇವೆ. ದಿಸ್ ಇಸ್ ಒನ್ ಆಫ್ ದಿ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಈ ಪ್ರಜಾಸೇವೆಯ ಇಲಾಖೆ ಕುರಿತಂತೆ ಒಂದು ಕ್ಲಾರಿಟಿಯನ್ನು ಡೆಫಿನೆಟ್ಲಿ ಕೊಟ್ಟಿದ್ದಾರೆ. ನೋಡೋಣ ಇದು ಹೆಂಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರ ಆಗಿರುವಂತಹ ಕುಮಾರ್ ಅವರಿದ್ದಾರೆ. ನಮಸ್ಕಾರ. BJP ವಕ್ತಾರರು ಗೋವಿಂದರಾಜ್ ಅವರಿದ್ದಾರೆ. ನಮಸ್ಕಾರ. ರೈಟ್ ಕುಮಾರ್ ಅವರೇ, ಪ್ರಜಾಸೇವೆ ಇಲಾಖೆಗೆ ಸಂಬಂಧಪಟ್ಟಂತೆ DK ಶಿವಕುಮಾರ್ ಅವರು ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೆ ಇದು ಆರಂಭ ಆಗ್ತಾ ಇದೆ, ಇದು ಹೆಂಗೆ ಕೆಲಸ ಮಾಡುತ್ತೆ, ಜನಸಾಮಾನ್ಯರನ್ನು ತಲುಪೋದಕ್ಕೆ ಈ ಯೋಚನೆ ಹೆಂಗೆ ಸಹಕಾರಿಯಾಗಿರುತ್ತೆ ಆನ್ ಪಾಸಿಟಿವ್ ನೋಟ್? ನೋಡಿ, ಈಗಾಗಲೇ ತಾವೇ ಪ್ರಜೆಗಳಿಗಾಗಿ, ಪ್ರಜೆಗಳಿಂದ, ಪ್ರಜೆಗಳಿಗೋಸ್ಕರ ಏನು ಯಾವುದೇ ಸರ್ಕಾರಗಳಾಗಲಿ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಸಾರ್ವಜನಿಕರನ್ನ ಎಲ್ಲರನ್ನೂ ಸರ್ಕಾರ ತಲುಪೋದಕ್ಕೆ ಕೆಲವು ಸಂದರ್ಭದಲ್ಲಿ ಸಾಧ್ಯ ಆಗೋದಿಲ್ಲ. ಸ್ಥಳೀಯ ಸಂಸ್ಥೆಗಳ ಮುಖಾಂತರ, ಸ್ಥಳೀಯ ಆಡಳಿತಗಳ ಮುಖಾಂತರ, ತಾಲೂಕು ಆಡಳಿತಗಳು, ಜಿಲ್ಲಾಡಳಿತಗಳು, ಕೊನೆಗೆ ಶಾಸಕರು ಮತ್ತು ತಮ್ಮ ಜನಪ್ರತಿನಿಧಿಗಳು ಅವ್ರ ಮುಖಾಂತರ ಹಲವಾರು ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಅಹವಾಲುಗಳನ್ನು ಸಲ್ಲಿಸ್ತಾ ಇರ್ತಾರೆ ಜನ. ಸಾರ್ವಜನಿಕರು ತಮ್ಮ ಕುಂದುಕೊರತೆಗಳನ್ನು, ಅಹವಾಲುಗಳನ್ನು ಆಲಿಸಿ ಅದಕ್ಕೆ ಪ್ರತ್ಯೇಕವಾದಂಥ ಇಲಾಖೆಗಳಿಗೆ ಆ ಅಹವಾಲುಗಳನ್ನು ತಲುಪಿಸೋದಕ್ಕೆ ಕೆಲವು ಸಂದರ್ಭದಲ್ಲಿ ವ್ಯವಸ್ಥೆಯಲ್ಲಿ ಕಷ್ಟ ಆಗುತ್ತೆ. ಕೆಲವು ಸಂದರ್ಭದಲ್ಲಿ ಈಗ ವಿದ್ಯುತ್ ಇಲಾಖೆಗೆ ಸಂಬಂಧಪಟ್ಟಿದ್ದನ್ನು ಆಹಾರ ಇಲಾಖೆಯವರಿಗೆ ತಗೊಂಡು ತಮಗೆ ಸಿಕ್ಕಿದ್ದಾರೆ ಮಂತ್ರಿ ಅಥವಾ ಶಾಸಕರಿಗೆ ಕೊಟ್ಟಿರ್ತಾರೆ. ಶಾಸಕರು ತಮ್ಮ ಕಾರ್ಯದ ಒತ್ತಡದ ನಡುವೆ ಅಥವಾ ಸ್ಥಳೀಯ ಆಡಳಿತದ ಜನಪ್ರತಿನಿಧಿಗಳು ತಮ್ಮ ಕಾರ್ಯದ ಒತ್ತಡದ ಸಂದರ್ಭದಲ್ಲಿ ಆ ಪತ್ರವನ್ನು ತಲುಪಿಸ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿರ್ತಾರೆ. ಅಂದರೆ ಅದನ್ನು ಫಾಲೋ ಅಪ್ ಮಾಡೋದು ಡೇ ಟು ಡೇ. ಇವರು ಇಂಥ ಒಂದು ಅರ್ಜಿ ಕೊಟ್ಟಿದ್ದಾರೆ, ಈ ಅಹವಾಲವನ್ನು ಆ ತಾರ್ಕಿಕ ಅಂತ್ಯಕ್ಕೆ ಮುಟ್ಟಿಸೋದಕ್ಕಾಗಿ ಮತ್ತು ಜನರಿಗೆ ಅದರಿಂದ ಆ ತೊಂದರೆ ಏನು ಅನುಭವಿಸ್ತಿದ್ದಾರೆ ಆ ತೊಂದರೆಯಿಂದ ರಿಲೀಫ್ ಸಿಗುವಂತೆ ಮತ್ತು ತಮ್ಮ ತೊಂದರೆಗೆ ಅಂತಿಮವಾದಂಥ ಒಂದು ಅವ್ರಿಗೆ ಸಿಗಬೇಕಾದಂಥ ಏನು ಫಲ ಸಿಗೋದಕ್ಕೆ ಅಲ್ಲಿ ಕಾರ್ಯ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇದೊಂದು ದೊಡ್ಡ ಆಲೋಚನೆ ಇಟ್ಕೊಂಡು ಮಾನ್ಯ ನೂತನವಾಗಿ ಈಗ DCM ಇದ್ದರು, ಹಲವಾರು ವರ್ಷಗಳಿಂದ ತಾವು ಸಚಿವರಾಗಿ ಕೆಲಸ ಮಾಡಿದರು. ಅಲ್ಲೆಲ್ಲ ನಡೀತಿದ್ದಂಥ ಹೋದ ಕಡೆ ಬಂದ ಕಡೆ ಎಲ್ಲರೂ ಅರ್ಜಿಗಳನ್ನು ಹಿಡ್ಕೊಂಡು ಜನರು ಇವರು ಕೊಡ್ತಿದ್ದ ಅಹವಾಲುಗಳನ್ನು ದಿನಾ ಪ್ರತಿ ನೋಡಿ ತಮ್ಮ ಮನೆ ಹತ್ರ ಬರ್ತಿದ್ದಂಥದ್ದು
ಮತ್ತು ತಮ್ಮ ಕಚೇರಿಗಳ ಬಳಿ ನಿಂತ್ಕೊತಿದ್ದು ಮತ್ತು ಇವ್ರು ಪ್ರವಾಸ ಹೋದ ಸಂದರ್ಭಗಳಲ್ಲಿ ಎಲ್ಲ ಕಡೆ ಜನರು ಕೊಡ್ತಿದ್ದಂಥ ಅಹವಾಲುಗಳನ್ನು ಸ್ವೀಕಾರ ಮಾಡಿ ಅದ್ರ ಮೇಲೆ ಇಂಥ ಇಲಾಖೆಗೆ ಅಂತ ಕಳಿಸಿ ಬರೆದರೂ ಕೂಡ ಕೆಲವು ಸಂದರ್ಭಗಳಲ್ಲಿ ಅದು ಅಂತಿಮವಾಗಿ ಅದಕ್ಕೆ ಸಿಗಬೇಕಾದಂಥ ನ್ಯಾಯ ಸಿಕ್ಕಿರೋದಿಲ್ಲ. ಈಗ ಯಾರೇ ಕುಂದುಕೊರತೆಗಳು ಸಾರ್ವಜನಿಕರು ಅಹವಾಲುಗಳನ್ನು ಅರ್ಜಿಗಳನ್ನು ಕೊಟ್ಟರೆ ಅದಕ್ಕೆ ನ್ಯಾಯ ಒದಗಿಸಲೇಬೇಕು ಅಂತ ಅಂತಿಮವಾಗಿ ತೀರ್ಮಾನ ಮಾಡದಂತೆ ಮಾನ್ಯ ಮುಖ್ಯಮಂತ್ರಿಗಳು ಕಾಣ್ತಾ ಇದೆ. ಅದಕ್ಕಾಗಿ ಇವತ್ತು ಕ್ಯಾಬಿನೆಟ್ನಲ್ಲಿ ಇವತ್ತು ನಡೆದಂಥ ವಿಶೇಷ ಕ್ಯಾಬಿನೆಟ್ನಲ್ಲಿ ಈ ವಿಷಯವನ್ನು ತಂದಿದ್ದಾರೆ. ಅಲ್ಲಿ ಅವರು ಅಂತಿಮವಾಗಿ ಸಫಲರಾಗಿದ್ದಾರೆ. ಒಂದು ಇಲಾಖೆ ತೆರೀಬೇಕು, ತೆರೆದುಬಿಟ್ಟು ಪ್ರತಿ ವಾರ ಸ್ಥಳೀಯ ಶಾಸಕರೊಂದಿಗೆ ಜಿಲ್ಲಾ ಸಚಿವರು ಕೂತು ಈ ಜನಸ್ಪಂದನೆ ಇದು ಯಾವುದು ಇನ್ನೊಂದು ಜನರೊಂದಿಗೆ ನಾವು ಸರ್ಕಾರ, ಅದು ಜನರೊಂದಿಗೆ ಅಧಿಕಾರಿ, ಜನತಾ ದರ್ಶನ, ಇವೆಲ್ಲವೂ ಕೂಡ ಈಗ ಇತ್ತೀಚಿನ ದಿನಗಳಲ್ಲಿ ಅದು ಯಾಕೋ ಪೆಲವು ಆಗ್ತಿದೆ, ಅದು ಸರಿಯಾಗಿ ಮುಟ್ತಾ ಇಲ್ಲ ಜನರಿಗೆ ಅಂಥೇಳಿ ಇದು ಚಿಕಿತ್ಸಕ ರೀತಿಯಲ್ಲಿ ಮಾಡಲೇಬೇಕು ಈ ಕೆಲಸ ಅಂಥೇಳಿ ನಮ್ಮ ಸರ್ಕಾರದಲ್ಲಿ ಜನರು ಯಾವ್ದಾದ್ರು ಏನಾದ್ರು ತೊಂದರೆ ಇದೆ ಅಂತಂದರೆ ಅದನ್ನು ಪರಿಣಾಮಕಾರಿಯಾಗಿ ನೀಗಿಸ್ಕೊಳ್ಳೋದಕ್ಕೆ ಅಂದರೆ ಸರಿದೂಗಿಸ್ಕೊಳ್ಳೋಕ್ಕೆ ಸರಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕಲ್ಪಿಸ್ಕೊಡ್ಲೇಬೇಕು ಅಂತ ಹೇಳಿ ಹೊಸ ದಿಕ್ಸೂಚಿ, ಹೊಸ ಆಲೋಚನೆ ಮತ್ತು ಇದು ಆಡಳಿತ ಯಂತ್ರಕ್ಕೆ ಬಿಸಿ ಮುಟ್ಟಿಸ್ಬೇಕು ಅನ್ನೋ ಕಾರಣಕ್ಕೆ ಎಲ್ಲ ಇಲಾಖೆಗಳವರು ಇದರಡಿಯಲ್ಲಿ ಬರಲೇಬೇಕು. ಆ ಸಚಿವರು ಏನು ಪತ್ರ ತಮಗೆ ಕೊಟ್ಟರು ಕೂಡ ಆ ಪತ್ರಕ್ಕೆ ಅವರು ಉತ್ತರದಾಯಿತ್ವ ಆಗಿರ್ತಾರೆ ಅನ್ನೋ ಕಾರಣಕ್ಕಾಗಿ ಸಚಿವಾಲಯವನ್ನು ಸಿದ್ಧಪಡಿಸಿ IAS ಅಧಿಕಾರಿಗಳು ಮತ್ತು ಶಾಸಕರನ್ನೆಲ್ಲ ಇದರಲ್ಲಿ ಅಕೌಂಟಬಿಲಿಟಿ ಬರಬೇಕು ಅನ್ನೋ ಕಾರಣಕ್ಕೆ ಈಗ ಶಾಸಕರು ಹಣ ನೋಡೋಣ ಇದೊಂದು ಏನೋ ಬಂದೈತೆ ಇದು ಮಾಡ್ಕೊಟ್ಬೇಡೋಣ ಅಂತ ಕೊಡ್ತಾರೆ ಮುಖ್ಯಮಂತ್ರಿಗಳಿಗೆ. ಹಂಗಾಗಬಾರ್ದು, ಅಕೌಂಟಬಿಲಿಟಿ ಇರಬೇಕು. ಇವ್ರು ಕೊಟ್ಟ ಕಾಗದಕ್ಕೆ ಉತ್ತರ ಬರಬೇಕು ಆ ಸಾರ್ವಜನಿಕರಿಗೆ. ಆ ಕಾರಣಕ್ಕೋಸ್ಕರ ಅದೇನು ಅರ್ಜಿ ಕೊಟ್ಟಿರ್ತಾರೆ ಇಲಾಖೆಯಿಂದ ಏನು ಕ್ರಮ ಆಗಿದೆ ವಾಪಸ್ ಅವ್ರಿಗೆ ತಲುಪಿಸುವಂಥದ್ದಾಗಬೇಕು, ಕ್ವಿಕ್ಕಾಗಬೇಕು ಅಂತ ಹೇಳಿ ಜಿಲ್ಲಾ ಸಚಿವರುಗಳಿಗೆ ಪ್ರತಿ ವಾರ ಆಯಾ ಜಿಲ್ಲೆಗಳಲ್ಲಿರುವಂಥ ಅದೇ ಈಗ ಹೇಳದಂತೆ 7 ಜನ ಶಾಸಕರಿದ್ರೆ 7 ವಾರ, 8 ಜನ ಇದ್ರೆ 8 ವಾರ ಮಾಡಿ ಅಲ್ಲಿ ಅಹವಾಲುಗಳನ್ನು ಸ್ವೀಕಾರ ಮಾಡಿ ಅದು ಅಲ್ಲಿಯೇ ಸ್ಥಳೀಯ ಆಡಳಿತದ ಮುಖಾಂತರ ಸಾಧ್ಯ ಆದ್ರೆ ಅಲ್ಲೇ ಅದಕ್ಕೆ ಪರಿಹಾರ ಕಂಡುಹಿಡ್ಕೊಂಡು ಇನ್ನು ಪ್ರಶ್ನೆಗಳಿದಾವೆ ನನಗೆ. ಯಾಕಂದ್ರೆ ಇಲಾಖೆ ಮುಖ್ಯಮಂತ್ರಿಗಳ ಜೊತೆಗೆ ಅಥವಾ ಆಯಾ ಇಲಾಖೆ ಸಚಿವರುಗಳ ಜೊತೆಗೆ ಸಂಪರ್ಕ ಮಾಡಿ ಅದನ್ನ ಇತ್ಯರ್ಥಪಡಿಸೋದಕ್ಕೋಸ್ಕರ ಈ ಹೊಸ ಆಲೋಚನೆ ಮತ್ತೆ ಅಧಿಕಾರಿ ಶಾಹಿಗೆ ಸ್ವಲ್ಪ ಬಿಸಿ ಮುಡಿಸಿ ಚುರುಕಾಗಿ ಕೆಲಸ ಮಾಡಲಿ ಅಂತೇಳಿ ಈ ಆಲೋಚನೆ. ಪ್ರಶ್ನೆ ಇದೆ, ಮಾತಾಡ್ತೀನಿ ನಿಮ್ಮ ಜೊತೆ. ಅದ್ಭುತವಾದ ಯೋಜನೆ ಇದೆ. ಓಕೆ, ರೈಟ್. ವಿಧಾನಸೌಧದ ಮೆಟ್ಲು ಹತ್ತಬೇಕಾದ್ರೆ ಅಲ್ಲೊಂದು ಬೋರ್ಡ್ ಇದೆ, ಗೋವಿಂದರಾಜು ಅವರೇ, ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೇಳಿ. ಆ್ಯಂಡ್ ಮೋರೋವರು ಈ ರಾಜಕೀಯಕ್ಕೆ ಯಾರಾದರೂ ಬರ್ತಾರೆ ಅನ್ನೋದಾದರೆ, ಈಗಾಗಲೇ ಸೇವೆ ಸಲ್ಲಿಸಿದ್ದಾರೆ ಅನ್ನೋದಾದರೆ, ರಾಜಕೀಯವನ್ನು ಇದುವರೆಗೂ ಇರೋ ಪರಿಕಲ್ಪನೆಯಲ್ಲಿ ನೋಡೋದಾದರೆ ಅದನ್ನು ಸೇವೆ ಅಂತಾನೆ ಕರೆಯುವಂಥದ್ದು. ಇಲಾಖೆಗಳನ್ನು ವಿಭಾಗ ಮಾಡಿದ್ದಾರೆ ಅನ್ನೋದ್ರೂ ಕೂಡ ಅದು ಸೇವೆಯೇ, ಜನರ ದುಡ್ಡಿಂದ ನಡೆಯುವಂಥದ್ದು ಸರ್ಕಾರದ ವ್ಯವಸ್ಥೆಗಳು. ಈಗೇನು ಪ್ರಜಾ ಸೇವೆ ಅಂಥೇಳಿ ಒಂದು ಇಲಾಖೆಯ ರಚನೆಯ ಬಗ್ಗೆ ನೀವೇನು ಹೇಳೋದಕ್ಕೆ ಬಯಸ್ತೀರಿ? ಅಂದರೆ ಈಗ ಆಡಳಿತ ಸರಿಯಾಗಿ ಆಗ್ತಾ ಇಲ್ಲ, ಅದಕ್ಕೆ ಈ ಇಲಾಖೆ ಸೃಷ್ಟಿಯಾಗಿದೆ ಅಂತಾನೆ ಹೆಂಗೆ ಕಾಂಟೆಕ್ಸ್ಟ್? ಇಲ್ಲ ನೋಡಿ ಮೇಡಮ್, ಈಗ ನಮ್ಮಲ್ಲಿ ಸುಮಾರು 43 ಇಲಾಖೆಗಳು ಅಂದರೆ ಡಿಪಾರ್ಟ್ಮೆಂಟ್ ವೈಸ್ ಇಲಾಖೆ ಇದೆ. ಅದನ್ನು ನಮ್ಮ ಸಚಿವ ಸಂಪುಟ ಸುಮಾರು 34 ಜನ ಹಂಚ್ಕೊಳ್ಳೋಂಥ ಕೆಲಸ ಮಾಡ್ಕೊಂಡು ಅದ್ರ ಮೂಲಕ ಯಾರು ಸಚಿವರಾಗಿರ್ತಾರೆ ಆ ಇಲಾಖೆಗೆ ಯಾರೇ ಸಂಬಂಧಪಟ್ಟ ಸಚಿವರು ಆ ಇಲಾಖೆಯಲ್ಲಿ ಬರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಅದ್ರ ಬಗ್ಗೆ ಕೂತಿ ಸಭೆಗಳು ಮಾಡಿ ಅಧಿಕಾರಿಗಳನ್ನ ಒಳಗೊಂಡು ಅದಕ್ಕೆ ಪರಿಹಾರವನ್ನು ಕಂಡುಹಿಡಿಯುವಂಥ ಕೆಲಸ ಸಹಜವಾಗಿ ಇರ್ತಕ್ಕಂಥ ಪ್ರಕ್ರಿಯೆ ಮೊದಲಿನಲ್ಲಿ ನಡ್ಕೊಂಡು ಬಂದಿರತಕ್ಕಂಥದ್ದು. ಆದರೆ ಈ ಪ್ರಕ್ರಿಯೆ ಕಳೆದ 3 ವರ್ಷದಿಂದ ನಡೆದಿಲ್ವಲ್ಲ, ಅದು ನಡೀಲಿ ಅಂತ ಹೇಳ್ಬಿಟ್ಟು ಈ ಒಂದು ನಿಮಿಷ ಲೆಟ್ ಮಿ ಕಂಪ್ಲೀಟ್ ಕುಮಾರ್ ಅವ್ರ ಇಂಟರ್ವ್ಯೂ ಮಾಡಬೇಡಿ, ನೀವೇನೇ ಇದ್ರೂ ಅವಾಗ ಹೇಳಿ, ನಾನು ಸ್ವೀಕರಿಸ್ತೀನಿ. ಸೊ ಮಾಡ್ತಾ ಇಲ್ಲ ಒಂದು ಉದ್ದೇಶ ಇಟ್ಕೊಂಡು ಮಾಡಿರ್ತಕ್ಕಂಥದ್ದ, ಇಲ್ಲ ಎಲ್ಲ ಒಂದು ಕಡೆ ಇರ್ತಕ್ಕಂಥ ಸಚಿವ ಸಂಪುಟನ ಪೂರ್ತಿ ಒಬ್ರು ಕಂಟ್ರೋಲ್ ಇಟ್ಕೊಂಡು ನನಗೆ ಕಂಟ್ರೋಲ್ ತಗೊಂಡು ಡೈರೆಕ್ಷನ್ ಮಾಡೋದಕ್ಕೆ ಎಲ್ಲಾದರೂ ಒಂದು ಪ್ಲಾನ್ ಮಾಡಿ ಪ್ಲಾನ್ ಮಾಡಿ DK ಶಿವಕುಮಾರ್ ಅವರು ಈ ರೀತಿಯ ಹೊಸ ಒಂದು ಸಚಿವ ಸ್ಥಾನವನ್ನು ಹುಟ್ಟಾಕಿದ್ರ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ನೀವು ಜನರಿಗೋಸ್ಕರನೇ ಮಾಡಿದ್ರೆ ಮೇಡಮ್, ಜನರಿಗೋಸ್ಕರ ಮಾಡೋ ಅಂಥ ಕೆಲಸಕ್ಕೆ ನೀವು ಬಹುಶಃ ಇವತ್ತು ಸಾಕಷ್ಟು ಇದಲ್ಲದೆ ಸಚಿವ ಸಂಪುಟದ ಇಲಾಖೆಗಳಲ್ಲದೆ ನಮ್ಮಲ್ಲಿ ಅಭಿವೃದ್ಧಿ ನಿಗಮಗಳು ಅಂತ ಸಾಕಷ್ಟು ಇಲಾಖೆಗಳಿದ್ದಾವೆ. ಒಂದೊಂದು ಇಲಾಖೆಗೂ ಏನು ಸಂಬಂಧಪಟ್ಟಂಗೆ ಒಂದೊಂದು ಅಭಿವೃದ್ಧಿ ನಿಗಮನೂ ಕೂಡ ಅಲ್ಲೂ ಕೂಡ ಜನರ ಸೇವೆ ಮಾಡೋಕ್ಕೆ ಇರ್ತಕ್ಕಂಥದ್ದು. ಆದರೆ ಇಲ್ಲಿ ಹೊಸ ಹುಟ್ಟಿರ್ತಕ್ಕಂಥದ್ದು ಪ್ರಜಾಸೇವೆ ಅನ್ನೋದ್ರಲ್ಲಿ ನಿಮ್ಮ ವಿಶೇಷತೆ ಏನು? ನೀವು ಕಾರ್ಯಮುಖ ಯಾವಾಗ ಮಾಡ್ತೀರಾ, ಹೇಗೆ ಮಾಡ್ತೀರಾ, ಯಾವ ರೀತಿ ಆಕ್ಟಿವಿಟಿ ಮಾಡ್ತೀರಾ ಅನ್ನೋದಿಲ್ಲಿ ಸ್ಪಷ್ಟೀಕರಣ ಇಲ್ಲ. ಈಗ ಇಂಧನ ಅಂದ್ರೆ ಗೊತ್ತಾಗುತ್ತೆ ನಮಗೆ, ಆಹಾರ ಅಂದ್ರೆ ಗೊತ್ತಾಗುತ್ತೆ. ನಮ್ಗಿರ್ತಕ್ಕಂಥದ್ದು ಏನಂದ್ರೆ ಮೇಡಮ್, ಇವತ್ತೆಲ್ಲ ಒಂದು ಕರೆಂಟಿನ ಸಮಸ್ಯೆ ಆದ್ರೆ ನಾವು ಇಂಧನ ಇಲಾಖೆ ಹೋಗ್ಬೇಕಾ,
ಪ್ರಜಾಸೇವೆಗೆ ಹೋಗ್ಬೇಕು ಅನ್ನೋದನ್ನ ಇವತ್ತು ಹಾಕಿದ್ದಾರೆ. ಇಲ್ಲೇನು ಅಂದ್ರೆ ಇಲಾಖೆ ಅಧಿಕಾರಿಗಳ ಬಗ್ಗೆ ನಂಬಿಕೆ ಇಲ್ವಾ, ಇಲಾಖೆ ಸಚಿವರ ಬಗ್ಗೆ ನಂಬಿಕೆ ಇಲ್ವಾ, ನೀವು ಯಾರನ್ನ ನಂಬಿಕೆ ಇಟ್ಟಿಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ಈ ಇಲಾಖೆನ ಸೃಷ್ಟಿ ಮಾಡಿದ್ರ? ಸೊ ಇದೆಲ್ಲವನ್ನು ಗಮನ ಮಾಡಬೇಕಾಗುತ್ತೆ ಮೇಡಮ್. ಹಿಂದೆ ಮುಖ್ಯಮಂತ್ರಿಗಳು ಯಾಕೆಂದ್ರೆ ಜನರಿಗೆ ನೇರವಾಗಿ ಹೋಗಿ ಅಕ್ಸೆಸ್ ಆಗಕ್ಕಾಗಲ್ಲ ಅಂದ್ಬಿಟ್ಟು ಹಿಂದೆ ನಾವು ಜನತಾ ದರ್ಶನ ನೋಡಿದೀವಿ, ಜನಸ್ಪಂದನ ಅಂತ ಮಾಡಿದೀವಿ. ಅದೇ ರೀತಿ ಕುಮಾರಸ್ವಾಮಿ ಅವರಿದ್ದಾಗ ಗ್ರಾಮ ವಾಸ್ತವ್ಯ ಅಂತ ಹೇಳ್ಬಿಟ್ಟು ಮಾಡಿದ್ದೆ. ಜನರ ಹತ್ರ ಬಳಿಗೆ ಹೋಗಿ ಅವ್ರತಕ್ಕಂಥ ಸಮಸ್ಯೆಗಳನ್ನ, ಯಾಕೆಂದ್ರೆ ಸಚಿವರು MLAಗಳು ಸಹಜವಾಗಿ ಜನರ ಬಳಿ ಯಾವಾಗಲೂ ಓಡಾಡ್ತಾ ಇರ್ತಾರೆ. ಆದ್ರೆ ಮುಖ್ಯಮಂತ್ರಿಗಳು ದಿನ ಬೆಳಗಾದ್ರೆ ನಾನು ಹೋಗಕ್ಕಾಗಲ್ಲ ಅಂದ್ಬಿಟ್ಟು ಈ ರೀತಿಯ ಒಂದು ವಿಶೇಷ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಜನರ ಬಳಿಗೆ ಇರ್ತಕ್ಕಂಥ ಸಮಸ್ಯೆಗಳನ್ನ ನೇರವಾಗಿ ತಲುಪಿಸ್ಕೊಳೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ರು. ಆದ್ರೆ DK ಶಿವಕುಮಾರ್ ಇದೆಲ್ಲವನ್ನ ಮೀರಿ ಇರ್ತಕ್ಕಂಥ ಸಚಿವರ ಬಗ್ಗೆನಾ ಇಲ್ಲ ಶಾಸಕರ ಬಗ್ಗೆ ವಿಶ್ವಾಸ ಇಲ್ವಾ, ಅಧಿಕಾರಿಗಳ ಬಗ್ಗೆ ನಂಬಿಕೆ ಇಲ್ವಾ? ಯಾಕೆಂದ್ರೆ ಅಧಿಕಾರಿಗಳು ಇರ್ತಕ್ಕಂಥದ್ದೇ ಕೆಲಸ ಮಾಡಕ್ಕೆ. ಅಂದ್ರೆ ನೀವು ಬಿಸಿ ಮುಡಿಸಿ ನೀ ಕೆಲಸ ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡಬೇಕಾಯ್ತು. ಈಗ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮೇಡಮ್, ಸನ್ಮಾನ್ಯ ಯಡಿಯೂರಪ್ಪ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ನಾವು ಸಕಾಲ ಅಂತ ಒಂದು ವ್ಯವಸ್ಥೆ ತಂದ್ವಿ. ಆ ಸಕಾಲ ಹೆಂಗಿರ್ತದೆ ಅಂದ್ರೆ ಮೊದಲು ಯಾವುದೇ ಒಂದು ಇನ್ಕಮ್ ಸರ್ಟಿಫಿಕೇಟ್ಕೋ, ಕ್ಯಾಸ್ಟ್ ಸರ್ಟಿಫಿಕೇಟ್ಕೋ, ಮತ್ತೆ ಯಾವುದೋ ಒಂದು ಡೆತ್ ಸರ್ಟಿಫಿಕೇಟ್ ಮತ್ತೆ ಬರ್ತ್ ಸರ್ಟಿಫಿಕೇಟ್ ಈ ಥರದ್ದು ಏನೇ ತೊಗೊಳಕ್ ಹೋದ್ರು ಅವ್ರಿಗೆ ಇಷ್ಟ ಬಂದಂಗೆ ರಿಲೀಸ್ ಮಾಡ್ತಾ ಇದ್ರು. ಆದ್ರೆ ಸಕಾಲ ಅಂತ ಬಂದಂಥ ಸಂದರ್ಭದಲ್ಲಿ ಒಂದು ಟೈಮ್ನ ಲಿಮಿಟ್ ಮಾಡಿದ್ವಿ. ಅಂದ್ರೆ ನಾವು ಏನೇ ಅಪ್ಲೈ ಮಾಡಿದ್ರು ಸುಮಾರು 30ರಿಂದ 40 ದಿನದೊಳಗಡೆ ಆ ಫೈಲ್ನ ಇಟ್ಕೊಳಂಗಿಲ್ಲ. ಅವ್ರಿಗೆ ಎಸ್ ಅವ್ರನ್ನೋ ತಿಳಿಸಿ ಅವ್ರಿಗೆ ಅಧಿಕೃತವಾಗಿ ಯಾರು ಅವ್ರ ಹವಲನ್ನ ಕೊಟ್ಟಿರ್ತಾರೋ ಅವ್ರಿಗೆ ರಿಪ್ಲೈ ಕೊಡುವಂತ ಕೆಲಸ ಮಾಡಬೇಕಾಯ್ತು. ಅದು ಸೇವಾ ಸಿಂಧು ಪೋರ್ಟಲ್ ಇರ್ಬೋದು, ಅವಾಗೆಲ್ಲ ಸಾಕಷ್ಟು ಜನರ ಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ತಂದಿದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ. ಆದ್ರೆ ಇಲ್ಲಿ ಎಲ್ಲವೂ ಕೂಡ ಕ್ವಶನ್ ಮಾರ್ಕ್ ಆಗಿದೆ ಮೇಡಮ್. ಈ ಇಲಾಖೆಯಿಂದ ನೀವು ಟೈಮ್ ಬಾಂಡಿಂಗ್ ಆಗಿ ಯಾವುದೇ ಒಂದು ಅರ್ಜಿನ ತಗೊಂಡಾದ್ಮೇಲೆ ನೀವು ಎಷ್ಟು ದಿನದಲ್ಲಿ ನಾವು ಕ್ಲಿಯರ್ ಮಾಡ್ತೀವಿ, ಅದಕ್ಕೆ ಪರಿಹಾರ ಹೆಂಗ್ ಒದಗಿಸ್ತೀವಿ ಅನ್ನೋದನ್ನ ನೀವು ಗುರ್ತು ಮಾಡಬೇಕಾಯ್ತು. ಆದ್ರೆ ಇಲ್ಲಿ ಎಲ್ಲ ಇಲಾಖೆ ಇದೆ, ಇಲಾಖೆ ಸಂಬಂಧಪಟ್ಟ ಸಚಿವರು ಇದ್ದಾರೆ. ಈಗ ಹೇಳ್ತಾ ಇದ್ರು ವಕ್ತಾರರು, ಅವ್ರಿಗೆ ಎಲ್ಲೋ ಒಂದು ವೈಯಕ್ತಿಕ ಕೆಲಸ MLAಗಳು ಇದ್ದ ಸಂದರ್ಭದಲ್ಲಿ ಯಾವುದೇ ಪತ್ರಗಳನ್ನ ಫಾಲೋ ಅಪ್ ಮಾಡೋಕ್ಕಾಗಲ್ಲ. ಯಾಕಾಗಲ್ಲ ಸ್ವಾಮಿ? ನೀವು ಜನರಿಗೋಸ್ಕರ ಗೆದ್ದು ಬಂದಿರ್ತೀರಾ, ನೀವು ಅಧಿಕಾರಿಗಳು ಇರ್ತಾರೆ ನಿಮ್ ಕೆಳಗಡೆ. ಏನೋ ಒಂದು ಗ್ರಾಮಕ್ಕೆ ಹೋದ್ರೆ ನಿಮ್ಗೆ PDO ಅಂತ ಇರ್ತಾರೆ, ಅದ್ರ ಮೇಲೆ ಬಂದ್ರೆ ನಿಮ್ಗೆ CEOಗಳು, ತಹಸೀಲ್ದಾರು ಎಲ್ಲರೂ ಕೂಡ ಇರ್ತಾರೆ. ಇವರೆಲ್ಲ ಏನ್ ದನ, ನಾನು ಹೇಳ್ಬಾರ್ದು ಈ ಪದವನ್ನ, ಬೇರೆ ಏನ್ ಕಾಯಕ್ಕಿದ್ದಾರೆ ಅಂತ ಹೇಳ್ಬಿಟ್ಟು ದನ ಕಾಯಕ್ಕೆ ಇಟ್ಟಿದ್ದೀರಾ ಅಂದ್ಬಿಟ್ಟು ನಾವು ಇವತ್ತು ಪ್ರಶ್ನೆ ಮಾಡುವಂತ ಸಂದರ್ಭ ಇವತ್ತು ಉದ್ಭವ ಆಗಿದೆ. ಯಾಕೆಂದ್ರೆ ನೀವು ಅವ್ರು ಯಾರು ಸರಿಯಾಗಿ ಕೆಲಸ ಮಾಡಿದ್ರೆ ಜನರಿಗೆ ಸಮಸ್ಯೆನೇ ಉದ್ಭವಿಸಲ್ಲ ಮೇಡಮ್. ರೈಟ್, ಒಳ್ಳೆ ಪಾಯಿಂಟ್ ರೈಸ್ ಮಾಡಿದ್ರಿ, ಮಾತಾಡ್ತೀನಿ ನಾನು. ಯಾಕಂದ್ರೆ ಇಲಾಖೆಯವರು ನೀವು ಚರ್ಚೆ ಮಾಡಿದ್ದಕ್ಕೆ ಕುಮಾರ್ ಅವರೇ, ಈಗ ಒಂದು ಮನೆ ಅಂತ ತೊಗೊಂಡ್ರು ಕೂಡ ಅಲ್ಲಿ ಎಲೆಕ್ಟ್ರಿಕ್ ಇರ್ಬೋದು, ಇಂಟರ್ನೆಟ್ ಇರ್ಬೋದು, ನೀರು ಇರ್ಬೋದು, ಕ್ಲೀನಿಂಗ್ ಇರ್ಬೋದು, ಈ ಥರ ಡಿಪಾರ್ಟ್ಮೆಂಟ್ಸ್ ಹೆಂಗಿರುತ್ತೆ ಒಂದು ಸರ್ಕಾರ ಅಂದಾಗ ಅದೇ ಪರಿಕಲ್ಪನೆ ಆಗಿರೋದು. ಸೊ ಹಾಗೆ ನೀವು ಸಚಿವ ಸಂಪುಟಗಳನ್ನ ಈಗಾಗಲೇ ಮಾಡಿಬಿಟ್ಟಿದ್ದೀರಿ. ಅವೆಲ್ಲವೂ ಇರೋದು ಜನಸೇವೆಗೆ. ಈಗ ಕರೆಂಟಿಂದೇನೋ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ನಾವು ಅದೇ ಇಲಾಖೆಗೆ ಹೋಗಿ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟಲ್ಲೇ ಚರ್ಚೆ ಮಾಡಿ ಫೈನಲಿ ನಾವು ಡಿಸಿಷನ್ ತೊಗೊಂಡು ಪರಿಹಾರ ಆದರೂ ಆಯಿತು, ಆಗಿಲ್ಲ. ಆಹಾರ ರಿಲೇಟೆಡ್ ನಮ್ಮ ಏನದು BPL ಕಾರ್ಡು, APL ಕಾರ್ಡು, ಪಡಿತರ ರಿಲೇಟೆಡ್ ಏನೇ ಸಮಸ್ಯೆಗಳಿದ್ರು ಅಲ್ಲಿಗೆ ಹೋಗಬೇಕು. ಇದು ಪ್ರತ್ಯೇಕವಾಗಿ ಪ್ರಜಾಸೇವೆ ಅಂದಾಗ ಈ ಕಾನ್ಸೆಪ್ಟ್ ಹಾಗಾದ್ರೆ ಉಳಿದ ಎಲ್ಲ ಇಲಾಖೆಗಳು ಕೆಲಸ ಮಾಡ್ತಿಲ್ವಾ, ಆಗಿದಾವ, ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಿಲ್ವಾ? ಅದಕ್ಕೆ ಅಯ್ಯೋ ಇದು ಗೋಜೆ ಬೇಡಪ್ಪ, ಅದಕ್ಕೆ ಪ್ರಜಾಸೇವೆ ಇಲಾಖೆ ಅಂತಲೇ ಮಾಡ್ಬೋಣ ಅಂತ DK ಶಿವಕುಮಾರ್ ಅವ್ರು ನಿರ್ಧಾರ ಮಾಡಿದ್ರೆ ಸಹಜವಾಗಿ ಬರುತ್ತೆ ಈ ಥರ ಡೌಟ್ಸ್. ಅಲ್ಲ, ಅದು ಸಾಮಾನ್ಯವಾಗಿ ಹೊಸ ಆಲೋಚನೆಗಳನ್ನು ಪ್ರಾಯೋಗಿಕವಾಗಿ ತರಕ್ಕೆ ಹೊರಟಾಗ ಈ ಎಲ್ಲ ಪ್ರಶ್ನೆಗಳು ಬರ್ತವೆ, ಟಿಪ್ಪಣಿಗಳು ನೋಡಿ. ಈಗ ಅಂದ್ರೆ ಪ್ರಾಕ್ಟಿಕಲಿ ನೋಡೋಣ ಅಂತ ಅಂದ್ರೆ ಇದು ಅಂದ್ರೆ DK ಶಿವಕುಮಾರ್ ಅವರು ಸ್ಪಾರ್ಕ್ ಇದೆ, ಸ್ಪೀಡ್ ಇದೆ, ಕನಸಿದೆ, ಅವ್ರ ಅಧಿಕಾರ ಅವಧಿಯಲ್ಲಿ ಮಾಡಕ್ ಹೊರಟಿರೋ ಅಲ್ಲಲ್ಲ, ಅದಕ್ಕೆ ಅವ್ರು ಪ್ರಾಯೋಗಿಕ ಹುಡುಕ್ತಾ ಇದ್ದೀರಾ ನೋಡೋಣ ಹೇಳ್ತಾರೆ ಕುಮಾರ್ ಅವರು. ಇನ್ನು ನಾವು ಕೂಸಿವಾಗ ಈಗ ಸಕಾಲ ಮಾಡ್ಬೇಕಾದ್ರೂ ಹಲವಾರು ಲೋಪದೋಷಗಳಿತ್ತು, ಅದನ್ನ ಪರಿಷ್ಕರಣೆ ಮಾಡಿ ಆಮೇಲೆ ಅದನ್ನ ಸರಿದಾರಿಗೆ ತರೋದಕ್ಕೆ ಸುಮಾರು 3 ವರ್ಷಗಳ ಕಾಲ ಸಮಯ ತಗೋತು. ಅದಕ್ಕೆ ಸೇವಾ ಸಿಂಧು ಆಗಲಿ ಇವ್ರು ಹೇಳ್ಬೋದು, ಎರಡೂ ಸಕಾಲ 3 ವರ್ಷಗಳ ಕಾಲ ಸಮಯ ತೆಗೆದುಕೊತು. ಆದರೂ ಕೂಡ ಇವತ್ತು ಕೂಡ ಅವು ಪರಿಪಕ್ವವಾಗಿಲ್ಲ ಕೆಲವು ವಿಚಾರಗಳಲ್ಲಿ. ಇವು ಎಲ್ಲಿಗೆ ನಾವು ಟ್ರಾನ್ಸ್ಫರ್ ಮಾಡಬೇಕು, ಏನು ಮಾಡಬೇಕು, ಇದನ್ನು ಯಾವ ತೀರ್ಮಾನ ತಗೋಬೇಕು ಅನ್ನೋದು ಈಗಲೂ ಕೂಡ ಗೊಂದಲ ಇದೆ ಅದರಲ್ಲಿ. ಹಾಗಾಗಿ ನಾವು ಈಗ ಒಲ್ಲದ ಗಂಡನಿಗೆ ಮೊಸರಲ್ಲು ಕಲ್ಲು ಅನ್ನಂಗೆ BJPಯವರು ವಿರೋಧ ಪಕ್ಷದಲ್ಲಿ ಕೂತಿದ್ದಾರೆ. ನಾವೇನು ಮಾಡಿದ್ರು ಅದಕ್ಕೆ ಒಂದು ಟೀಕೆ ಮಾಡೋದಕ್ಕೆ ಅಥವಾ ಸರಿ ಇದ್ದರೆ ಅವರು ಇದಕ್ಕೆ ಶಭಾಷೆ ಹೇಳೋದಕ್ಕೂ ಯಾವತ್ತೂ ಕೂಡ ಮುಂದಾಗಬೇಕಾಗುತ್ತೆ. ಯಾಕೆಂದರೆ ಅವರ ವಿರೋಧ ಪಕ್ಷದ ನಾಯಕರು ಶಾಡೋ ಚೀಫ್ ಮಿನಿಸ್ಟರ್ ಇದ್ದಾರೆ, ಹೇಳಬೇಕಾಗತ್ತೆ ಇದು ಸರಿ ಇದ್ದರೆ ಈ ಥರದ್ದು ಒಂದು ಬೇಕಾಗಿತ್ತು, ಅವಶ್ಯಕತೆ ಇದೆ,
ಇದರಿಂದ ಜನರಿಗೆ ಕೆಲವು ವಿಚಾರಗಳಲ್ಲಿ ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನೋದಾದರೆ ಇಂಥದ್ದೊಂದು ಅವಶ್ಯಕತೆ ಇದೆ, ಮಾಡಲಿ ಅಂತ ಹೇಳಬೇಕಾಗತ್ತೆ. ಅದೇನೋ ನಾನು ಹೇಳಿದಂಗೆ ಪ್ರಯೋಗ ಮಾಡೋಕ್ಕೆ ಹೊರಟಾಗ ಕೆಲವೊಂದು ಸಂದರ್ಭದಲ್ಲಿ ನಾವೇನು ಎಲ್ಲವೂ ಕರತಲಾಮಲಕ ಅಲ್ಲ, ಎಲ್ಲವೂ ಈ ಬ್ರಹ್ಮವಿದ್ಯೆ ಇದೇನೇನು ಹೇಳ್ತಿರಲ್ಲ ಹಾಗೆ ಎಲ್ಲವೂ ಕಲ್ತ್ಕೊಂಡು ತಿಳ್ಕೊಂಡು ಪರಿಪೂರ್ಣತೆಯಿಂದ ಮಾಡುವಂಥ ಕೆಲಸಗಳು ಅಲ್ಲ, ಇದು ಕೆಲವು ಸಂದರ್ಭಗಳಲ್ಲಿ ಒಂದು ನಿಮಿಷ ಒಂದು ನಿಮಿಷ ಹಂಗೆ ಲೆಕ್ಕ ಹಾಕಿದ್ರೆ ಕೇಂದ್ರ ಸರ್ಕಾರದ ಯಾವ್ಯಾವ ಮಂತ್ರಿಗಳು ಏನೇನು ಕೆಲಸ ಮಾಡ್ತಿದ್ದಾರೆ ಅಂತ ಇವತ್ತರೆಗೂ ಯಾರಿಗೂ ಗೊತ್ತಿಲ್ಲ ಭಾರತ. ಬಿಡಿ, ಕೇಂದ್ರದ ಕೊನೆ ಪಕ್ಷ ಯಾವ್ಯಾವ ಇಲಾಖೆಗೆ ಯಾವ್ಯಾವ ಮಂತ್ರಿ ಇದ್ದಾರೆ ಅಂತಾನೆ ಗೊತ್ತಿಲ್ಲ ಭಾರತ ದೇಶದ ಜನಕ್ಕೆ. ಎರಡೇ ಹೆಸರು ಗೊತ್ತಿರೋದು, ಒಂದು ಮೋದಿ, ಒಂದು ಅಮಿತ್ ಶಾ. ರಾಜನಾಥ್ ಸಿಂಗ್ ಹೆಸರು ಗೊತ್ತಿಲ್ಲ ಯಾರಿಗೂ, ಆಯ್ತಾ. ಆದ್ರೆ ಇನ್ನೊಂದು ಹೆಸರು ಗೊತ್ತಿದೆ, ಯಾರ್ದು ಅಂದ್ರೆ ನಿರ್ಮಲಾ ಸೀತಾರಾಮನ್ ಅನ್ನೋರ ಹೆಸರು ಗೊತ್ತಿದೆ. ಯಾಕೆಂದ್ರೆ ತಮ್ಮ ಇಡೀ ಜೀವಮಾನವನ್ನೇ ದುಸ್ಸಾರ ಮಾಡ್ಬಿಟ್ಟಿದಾರಲ್ಲ, ಅದ್ರ ಬಗ್ಗೆ ಜ್ಞಾಪಕ ಇಟ್ಕೋತಾರೆ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಮೇಡಮ್, ಈರುಳ್ಳಿ ಕೊಂಡ್ಕೊಳ್ಳೋಕ್ಕಾಗೋ ಪರಿಸ್ಥಿತಿಯೂ ಇಲ್ಲ. ಎಣ್ಣೆ ಬೆಲೆ 80 ರೂಪಾಯಿಗಿದ್ದು 160 ರೂಪಾಯಿಂದ 200 ನೀವು 20 ರೂಪಾಯಿ ಮಾಡಿದ್ರೆ ಈಗ 200 ರೂಪಾಯಿ ಮುಟ್ಟಿದೆ. ಅಲ್ಲ, ನೀವು 20 ರೂಪಾಯಿ ಮಾಡಿದ್ರೆ ಆಗಲ್ಲ. ಕೇಂದ್ರ ಸರ್ಕಾರ ತೀರ್ಮಾನ ಯಾಕ್ರಿ ಮಾಡಕ್ಕಾಗತ್ತೆ? ಯಾವ ರಾಜ್ಯ ಸರ್ಕಾರಗಳು ಆಯ್ತು, ನೀವೇ ಆಡಳಿತದಲ್ಲಿರೋ ಯಾವ್ದಾದ್ರು ರಾಜ್ಯ ಸರ್ಕಾರಗಳು ಮಾಡಿದ್ಯಾ ಹೇಳಿ, ಒಂದು ಉದಾಹರಣೆ ಕೊಡಿ, ಹೆಸರು ಹೇಳಿ ಒಂದು ರಾಜ್ಯದ್ದು. ಮಾಡ್ಬಿಟ್ಟು ಅಲ್ಲಿ ಮಾಡಿದೀರಾ ಅಂತ ಪ್ರಶ್ನೆ ಕೇಳ್ತೀರಾ? ಇದು ಎಲ್ಲಾದ್ರೂ ನ್ಯಾಯಯುತವಾದ ಮಾತಾ? ಗೋವಿಂದರಾಜು, ನೀವು ಮಾತನಾಡುವಾಗ ಕೇಳಿಸ್ಕೊಳ್ಳಿಯಪ್ಪ. ಬಿಜೆಪಿ ಅವ್ರದ್ದು ಇದೇ ಪ್ರಾಬ್ಲಮ್. ಬಿಜೆಪಿ ಅವರ ಪ್ರಾಬ್ಲಮ್ ಇದು ದೇಶದಲ್ಲಿ. 12 ವರ್ಷದಲ್ಲಿ ದೇಶನೇ ಮಾರಾಟ ಮಾಡ್ಬಿಟ್ಟಿರೋ ನಾ ಕಾಣೋದಂಗೆ ಅನ್ಬಿಟ್ಟು ಇಡೀ ದೇಶ ಛಿದ್ರ ಕಾಂಗ್ರೆಸ್ ಏನು ಮಾತಾಡೋಕೆ ಬಿಡೋದಿಲ್ಲ. ನೀವು ಮಾತಾಡೋಕೆ ಏನು ಹೇಳೋದಕ್ಕೆ ಅವರು ಪ್ರಜಾಸೇವೆ ಏನು ಬಹಳ ಒಂದು ಇಂಪಾರ್ಟೆಂಟ್. ಇವ್ರ ಪ್ರಜಾಸೇವೆ ಏನು ಅನ್ನೋದನ್ನ ಒಂದೇ ಒಂದು ಪಾಯಿಂಟ್ ಅಲ್ಲಿ ಹೇಳ್ಬಿಡ್ತೀನಿ. ಪ್ರಪಂಚದ ಯಾವುದೇ ಭಾಗದಲ್ಲಿ 1 ರೂಪಾಯಿಗೆ 1,000 ಎಕರೆ ಜಮೀನ್ ಸಿಗೋದು ಎಲ್ಲಾರು ಕಂಡಿದ್ದೀರಾ? ಇಲ್ಲ, ಕೇಳಿಲ್ಲ. ಅದು ಈ ದೇಶದಲ್ಲಿ ಇದೆಯಲ್ಲ, ಕೊಟ್ಟಿದಾರಲ್ಲ. ಇದು ಪ್ರಜಾಸೇವೆ. ಎಲ್ಲಿರಿ ಹೇಳ್ರಿ, ಇವ್ರು ಪ್ರಜಾಸೇವೆ ಕ್ಲಾರಿಟಿ ಮಾಡ್ರಿ. ಒರಿಸ್ಸಾದಲ್ಲಿ ಯಾರು ಕೊಟ್ರಪ್ಪ? ಯಾರಿಗೆ ಕೊಟ್ಟಿದ್ದಾರೆ? ಯಾರು ಕೊಟ್ರಿ? 1,000 ಎಕರೆ ಫಲವತ್ತಾದಂತ ಮಾವಿನ ಹಣ್ಣು ಬೆಳೆಯೋ ಜಾಗ ಕೊಟ್ಟವ್ರು ಯಾರು? ನಾವ? ಆಂಧ್ರದಲ್ಲೂ ಕೊಡ್ತಾವ್ರಿ. ಯಾಕೆ ಕೊಡ್ತಾವ್ರಿ? ಹೇಳಿಸ್ಕೊಳ್ರಿ. ರಾಜ್ಯ ಉದ್ಧಾರ ಮಾಡೋಕ್ಕೋಸ್ಕರ ನಿಮ್ಮ ಮಿತ್ರ ಪಕ್ಷ ಮಾಡ್ರಿ. ಯೋಗ್ಯತೆ ಇಲ್ವಲ್ರಿ? ಸರ್ಕಾರ 3 ವರ್ಷದಿಂದ ಒಂದು ಇಲಾಖೆ ಪ್ರಪಂಚದಲ್ಲಿ ಯಾವುದೇ ಭಾಗದಲ್ಲಿ ಇಲ್ಲ. 1 ರೂಪಾಯಿ 1,000 ಎಕರೆ ಕೂಡ ಯೋಚನೆ. ಇವರು ಪ್ರಜಾಸೇವೆ ಬಿಜೆಪಿ ಅವರು. ಅಲ್ಲರೇ, ನುಂಗಣ್ಣಗಳ ನುಂಗಣ್ಣ ಯಾರು ಅಂತ ಗೊತ್ತಾಗ್ತಾ ಇದೆಯಲ್ಲ. ಆಯ್ತು ಬಿಡಿ, ರಾಜ್ಯದಲ್ಲಿ ಬಿಡಿ. ನೀವು ಮಧ್ಯದಲ್ಲಿ ಮಾತಾಡಿದ್ರೆ ನಾನು ಇನ್ನೂ ಬೇರೆ ಕಡೆ ತಗೊಂಡು ನೀವು ಪಲಾಯನ ಮಾಡ್ತಾ ಇದ್ದೀರಾ. ನಿಮ್ ಪ್ರಶ್ನೆ ಕೇಳಿದ್ರೆ ನೀವು ದೇಶದ ಸಮಸ್ಯೆ ಬಗ್ಗೆ ಹೋಗ್ತೀರಾ. ವಿರೋಧ ಪಕ್ಷದ ನಾಯಕರು ಇಷ್ಟೆಲ್ಲ ಹೇಳಿದ್ರಲ್ಲ, ಕೋವಿಡ್ ಸಂದರ್ಭದಲ್ಲಿ ಆತ್ಮ ಬರ್ಬರ ಯೋಜನೆ 2,000 ಕೋಟಿ ಯಾರಿಗ್ರಿ ಬಂತು? ಆಯ್ತು ಸರ್, ಕುಮಾರ್ ಸರ್ ಮಾತಾಡ್ತೀರಾ? ಯಾರು ಕೊಟ್ಟಿದ್ದೀರಾ, ಎಲ್ಲೂ ಕೊಟ್ಟಿದ್ದೀರಾ ಹೇಳ್ರಿ. ಆಯ್ತಪ್ಪ, ರಸ್ತೆ ಗುಂಡಿದ್ ಹೇಳಿದ್ರಲ್ಲ, ನಿಮಿಷ ಇರ್ರಿ. ನಾಚಿಕೆ ಆಗಲ್ಲ ನಿಮ್ಗೆ? ನಾಚಿಕೆ ಯಾರಿಗಾಗ್ಬೇಕು ಅನ್ನೋದು ಹೇಳಿ. ಆಯ್ತು ಮೇಡಮ್, ರಾಜ್ಯ ಜನಕ್ಕೆ ಆಗ್ತಾ ಇದೆ. ಅಲ್ಲಲ್ಲ, ಎಂಥವ್ರನ್ನ ಆಯ್ಕೆ ಮಾಡಿದ್ವಿ ಅಂತ. ಇಂಥವ್ರು ಇದಾರಲ್ಲ. ಆಯ್ತು ಕುಮಾರ್ ಅವರೇ, ಪ್ರಶ್ನೆ ಕೇಳೋದು ಬಿಡಲ್ಲ, ಉತ್ತರನೂ ಹೇಳಲ್ಲ. ಆ ರಸ್ತೆ ಗುಂಡಿ ಬಗ್ಗೆ ಮಾತಾಡೋದು ಎಲ್ರಿ? ಸ್ಮಾರ್ಟ್ ಸಿಟಿ ಯೋಜನೆ ಈಗ ರಸ್ತೆ ಗುಂಡಿಗೂ ರಸ್ತೆ ಗುಂಡಿ ಏನಾಯ್ತು? ರಸ್ತೆ ಗುಂಡಿ ಅಂದ್ರೆ 1,000 ಕೋಟಿ ರಿಲೀಸ್ ಮಾಡಿದ್ರಿ. ಎಲ್ಲೆಲ್ಲಿ ಮಾಡಿ 1,000 ಕೋಟಿ ರಿಲೀಸ್ ಮಾಡಿದ್ರಿ. ಎಲ್ಲೋಯ್ತು ದುಡ್ಡು? ಯಾರು ಮಾಡಿ? ಈಗ ರಸ್ತೆ ಗುಂಡಿ ಬಿಲ್ ಪೇಪರ್ ಬಿಡುಗಡೆ ಮಾಡ್ರಿ, ನೋಡ ನಿಮ್ ತಾಕತ್. ರಾಜ್ಯದಲ್ಲಿ ಯಾವ ಸ್ಮಾರ್ಟ್ ಸಿಟಿ ಎಲ್ಲಿ ಮಾಡಿದ್ರಿ ಒಂದ್ ಹೆಸರು ಹೇಳ್ರಿ. ಕುಮಾರ್ ಅವರೇ, ನಿಮ್ಮಿಂದನೇ ರಸ್ತೆ ಆಗಿದ್ದು ಏನ್ ಮೇಡಮ್? ನಾನು ಪ್ರಜಾಸೇವೆ ಬಗ್ಗೆ ನಮ್ಮನೆ ರೋಡಲ್ಲಿ ಕಾರ್ನರಲ್ಲಿ ಕಸ ಇದೆ. ನಮ್ಮನೆ ರೋಡಲ್ಲಿ ಕಾರ್ನರಲ್ಲಿ ಕಸ ಇದೆ. ನಮ್ಮ ಪಕ್ಕದ ಮನೆ ರೋಡಲ್ಲಿ ಗುಂಡಿ ಇದೆ. ಅವ್ರು ಬಂದ್ಬಿಟ್ಟು ಪ್ರಜಾಸೇವೆ ಇಲಾಖೆಗೆ ಬಂದು ಕಂಪ್ಲೇಂಟ್ ಮಾಡಬೇಕಾ ಅಥವಾ ಸಂಬಂಧಪಟ್ಟ ಇಲಾಖೆಗೆ ಹೋಗ್ಬೇಕಾ?
ನೋಡಿ ಮೇಡಮ್, ಸ್ಥಳೀಯ ಸಂಸ್ಥೆಗಳ ಆಡಳಿತ ಏನಿದಾವೆ ಬೀಗ GBA ಇದೆ ಬೆಂಗಳೂರಿನಲ್ಲಿ. ನೀವು ಹೇಳಿದಂಥ ಸಮಸ್ಯೆ GBA ಇದೆ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಇದೆ. ಇದೆಯಾ? ಇಲ್ಲ, ಇಲ್ವಾ? ಹೆಸರಿಗಿದೆ ಅಷ್ಟೇ. ಎಲ್ಲಿ ಯಾರು ಯಾವ ಎಲೆಕ್ಷನ್ ಆಗಿದೆ? ಎಲೆಕ್ಷನ್ಗೋಸ್ಕರ ಈಗ 5 ಬೆಂಗಳೂರು 5 ಸಪ್ರೇಟ್ ಪಾಲಿಕೆಗಳಿದಾವೆ ತಾನೆ. ಅಲ್ಲಿಗೆ ಸಂಬಂಧಪಟ್ಟ ಕಸ ಎತ್ತವ್ರು ಇದ್ದಾರೆ, ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅವ್ರು ಇದ್ದಾರೆ, ಮತ್ತು BWSSB ಅವ್ರು ಇದ್ದಾರೆ ಅಲ್ವಾ? ನೀವು ಅಹವಾಲು ಕೊಡುವಾಗ ಕೆಲವು ಸಂದರ್ಭದಲ್ಲಿ ನಿಮ್ಮ ಸಮಸ್ಯೆಯಲ್ಲಿ ಪರಿಹಾರ ಕಾಣಲಿಲ್ಲ ಅಂದಾಗ ಪ್ರಜಾಸೇವೆ ಇಲಾಖೆ ಯಾಕೆ ಮೇಡಮ್ ಅಕಸ್ಮಾತ್ ಅಲ್ಲಿ ನಿಮಗೆ ಸಮಸ್ಯೆ ಪರಿಹಾರ ಆಗಲಿಲ್ಲ ಅಂದಾಗ ಪ್ರತ್ಯೇಕ ಇಲಾಖೆ ಮಾಡಿದೀವಿ. ಯಾಕೆ ಮಾಡಿಲ್ಲ ಅಂತ ಪ್ರಶ್ನೆ ಮಾಡೋದಕ್ಕೆ ಕೆಲವೊಂದು ಸೂಪರ್ವೈಸಿಂಗ್ ಮಾಡೋದಕ್ಕೆ ಒಂದು ಬೇಕಲ್ವಾ? ಇಟ್ ಇಸ್ ನಾಟ್ ಎ ಸೂಪರ್ವೈಸಿಂಗ್. ಮಾಡಿದ್ದೇವೆ, ಇದು ನಾನು ಹೇಳಿದ್ದೇನೆ ಪರಿಪಕ್ವವಾಗಿ ಎಲ್ಲವೂ ಇದೊಂದು ಪ್ರಯತ್ನ ರೀ, ಪ್ರಯೋಗ ಮಾಡ್ತಾ ಇದ್ದೀವಿ, ನೋಡೋಣ. ಹೇಳಿದ್ರಿ ಕುಮಾರ್ ಅವರೇ, ಈ ವಿರೋಧ ಪಕ್ಷದವ್ರಿಗೆ ಕಡೆ ಪಕ್ಷ ಒಳ್ಳೇದನ್ನ ಒಳ್ಳೇದು ಅಂತ ಹೇಳಕ್ಕೂ ಕೂಡ ಬರಲ್ಲ ಅಂತ ಕೆಲವು ಏನೋ ಒಂದು ಖಂಡಿತವಾಗಿ ಜನನೇ ಹೇಳ್ತಾರೆ ಮೇಡಮ್. ಅಲ್ಲ, ನೀವಂತೂ ಹೇಳಲ್ಲ ಬಿಡಿ. ಅಲ್ಲ, ಕಂಗ್ರಾಚುಲೇಟ್ ಮಾಡ್ಬಿಟ್ರೆ ಈಗ ಹೊಂದಾಣಿಕೆ ಅನ್ಬಿಡ್ತಾರೆ. ಮೇಲೆ ನಡೆದಂತ ಚುನಾವಣೆಯಲ್ಲಿ ಶುಭಾಶಯ ಏನಾಗೋಗಿದೆ ಬಿಡಿ. ಅಲ್ಲ, ಹೇಳಾಗೋಗಿದೆ ಇವ್ರು ಮಿತ್ರ ಪಕ್ಷಕ್ಕೆ. ಮೇಡಮ್, ನಮಗಿದ್ದಿದ್ದು 135 ಸ್ಥಾನ, 151 ವೋಟ್ ಹೆಂಗ್ ಬಂತು? ವ್ಯಾಪಾರ ಮಾಡಿದಿರ್ರಿ, ಕಳ್ಳ ವ್ಯಾಪಾರ. ಇಷ್ಟೇ ಇವರೊಬ್ಬ ಇಂಪಾರ್ಟೆಂಟ್ ಸದಸ್ಯರೇ ಸೋತಾಕಿದ್ರಿ, ಇನ್ನೊಂದ್ ಚೂರು ಯಾಮಾರಿದ್ರೆ. ಅಲ್ಲ, ಗೋವಿಂದರಾಜ್ ಬಿಡ್ರಿ, ನಿಮ್ಗೆ ಯಾಕ್ರಿ ನಾವು ದೇಶದಲ್ಲಿ ಬಿಜೆಪಿ ಮಾಡೋದನ್ನ ರಾಜ್ಯದಲ್ಲಿ ನಾವು ಮಾಡಿ ತೋರಿಸ್ತೀವಿ ಅಂತ ತೋರಿಸಿದ್ದಾರೆ ಪರಿಷತ್. ಶಾಸಕರೇ ಹೇಳಿರೋ ಮಾತು, ನಮ್ಮ ಆತ್ಮಸಾಕ್ಷಿಗೆ ತಕ್ಕಂತೆ ಮತ ಹಾಕಿದ್ದೇವೆ ಅಂತ. ಬೇಸರ ಮಾಡ್ಕೋಬೇಡಿ ಸರ್, ಆ ಪದ ಪ್ರಯೋಗ ಮಾಡೋದಕ್ಕೆ ಬಹುತೇಕ ಯಾವ ಶಾಸಕರಿಗೂ ಕೂಡ ಅರ್ಹತೆ ಅನ್ನೋದೇ ಇಲ್ಲ. ನೋಡಿ, ಬಹಳ ಬೇಸರ ಆಗತ್ತೆ. ಜನರ ಆಯ್ಕೆಯಿಂದ ಶಾಸಕರಾಗಿ ಪಕ್ಷನಿಷ್ಠೆ ಇಲ್ದಿರೋರು ಇದ್ದಾರೆ ಅಂದ್ರೆ ಒಬ್ರು ನಿಜವಾಗ್ಲೂ ಪ್ರಾಮಾಣಿಕತೆಯಿಂದ ಇರ್ಬೇಕು ಅಂತವ್ರು ತತ್ವ ಸಿದ್ಧಾಂತ ಆದರ್ಶಗಳ ಮೇಲೆ ಬದುಕ್ತಿದ್ದೇವೆ ನಾವು. ನಮಗೆ ಆ ಪದಗಳ ಬಗ್ಗೆ ಇರೋ ಗೌರವ ಗೊತ್ತಿದೆ, ಆದ್ರೆ ಅವ್ರು ಬಳಸಿದ್ದಾರೆ, ಅದನ್ನ ನಾನು ಹೇಳಲೇಬೇಕಾಗತ್ತೆ, ಹೇಳಿದ್ದೇನೆ. ಅದನ್ನ ಬಿಟ್ಟು ನಡ್ಕೊಳ್ಳೋದು ಅವ್ರಿಗೆ ಬಿಟ್ಟಿದ್ದು. ರೈಟ್. ಪ್ರಜಾಸೇವೆ ಬಗ್ಗೆ ಇನ್ನೂ ಮಾತಾಡೋದಿದೆ ಗೋವಿಂದರಾಜು ಅವ್ರ ಹತ್ರ. ಗೋವಿಂದರಾಜು ಅವರೇ, ಈಗ ಸಂಪುಟ ಪೂರ್ಣವಾಗಿ ರಚನೆ ಆಗಿಲ್ಲ, ಇನ್ನೂ ಖಾಲಿ ಇರೋ ಇಲಾಖೆಗಳು ಬಹಳಷ್ಟಿದ್ದಾವೆ. ಅದರ ನಡುವೆ ನಾನು ಆಗಲೇ ಉಲ್ಲೇಖ ಮಾಡ್ತಿದ್ದೆ, ನೀವು ಅಬ್ಸರ್ವ್ ಮಾಡಿದ್ರಿ ಅಂತ ಅನಿಸುತ್ತೆ. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹುತೇಕ ಕನ್ನಡಿಗರಿದ್ದಾರೆ, ಅವರ ಅಹವಾಲುಗಳು, ಕಷ್ಟ ಕಾರ್ಪಣ್ಯಗಳು, ಅದಕ್ಕೆಲ್ಲ ಸ್ಪಂದಿಸಬೇಕು ಅಂತ ಅದು ಕೂಡ ಪ್ರತ್ಯೇಕವಾಗಿ ಇಲಾಖೆ ಆಗುವಂಥ ಸಾಧ್ಯತೆ ಇರುತ್ತೆ. ಈಗ ನೋಡಿದ್ರೆ ಈ ಕಡೆ ಪ್ರಜಾಸೇವೆ ಇಲಾಖೆ, ಸಂಪುಟ ಬೇಡ ರಚನೆ ಆಗಿಲ್ಲ, ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ, ಕಾಂಗ್ರೆಸ್ನಲ್ಲಿ ಎಜುಕೇಟೆಡ್ ಜಾಸ್ತಿ, ಆಮೇಲೆ ಶಾಸಕರಾಗಿ ಆಯ್ಕೆಯಾದವ್ರು ಅವ್ರನ್ನೆಲ್ಲ ಸಮಾಧಾನ ಮಾಡೋಕ್ಕೆ ಇಲಾಖೆಗಳೇನಾದ್ರು ಸೃಷ್ಟಿಯಾಗ್ತಿದ್ದಾವೆ ಹೆಂಗೆ ಅಂತ ನೋಡಿ. ಇದನ್ನು ನಾವು ಯಾವ ಆ್ಯಂಗಲಲ್ಲಿಂದ ನಾವು ಬಹುಶಃ ಇದು ಗೊತ್ತಿರಲಿಲ್ಲ. ಇವತ್ತು ಮಧ್ಯಾಹ್ನ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ ಅನಿವಾಸಿ ಕನ್ನಡಿಗರಿಗೆ ತೊಂದರೆಗಳು ಏನು ವಿದೇಶದಲ್ಲಿ ಆದಂಥ ಸಂದರ್ಭದಲ್ಲಿ ಯಾವ ರೀತಿ ಅವ್ರನ್ನ ರಕ್ಷಣೆ ಮಾಡಬೇಕು ಅಂತ ದೃಷ್ಟಿ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು, ಇಲ್ಲ ಅವ್ರಿಗೆ ಸಮಸ್ಯೆ ಬಂದಾಗ ರಾಜ್ಯದಿಂದ ಯಾವ ರೀತಿ ಸ್ಪಂದಿಸಬೇಕು ಅನ್ನೋ ವಿಚಾರ ಇಟ್ಕೊಂಡ, ಖಂಡಿತವಾಗ್ಲೂ ಆ ಥರದ್ದೇನೋ ದೂರದೃಷ್ಟಿಯ ಕಲ್ಪನೆ ಇಟ್ಕೊಂಡು ಅಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ಒಳ್ಳೇದಾಗುತ್ತೆ ಅಂದರೆ ಖಂಡಿತ ಸ್ವಾಗತ ಮಾಡ್ತೀವಿ, ಅದು ಪ್ರಶ್ನೆ ಇಲ್ಲ. ಯಾಕೆಂದರೆ ಸಹಜವಾಗಿ ಒಂದು ಊರಾಭಿಮಾನ, ರಾಜ್ಯದ ಅಭಿಮಾನ, ದೇಶಾಭಿಮಾನ ಎಲ್ಲವೂ ಕೂಡ ಈ ದೇಶದಲ್ಲಿ ಹುಟ್ಟಿ ಬೆಳೆದಂತಾರೆ ಪ್ರತಿಯೊಬ್ಬರಿಗೂ ಇದ್ದೇ ಇರ್ತದೆ. ಅವ್ರಿಗೆಲ್ಲ ನಾವು ಸಮಸ್ಯೆ ಸ್ಪಂದಿಸುವಂಥ ಕೆಲಸ ಮಾಡ್ತೀವಿ, ಒಂದು ಇಲಾಖೆಯನ್ನು ಸೃಷ್ಟಿ ಮಾಡ್ತೀವಿ ಅಂದರೆ ಸಹಜವಾಗಿ ಎಲ್ಲರೂ ಒಪ್ಕೊಳ್ಳೋಂಥದ್ದು ಮಾಡೇ ಮಾಡ್ತಾರೆ. ಭವಿಷ್ಯ ಅದು ಒಪ್ಕೊಳ್ಳೋಂಥ ಕೆಲಸ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಕಾಂಗ್ರೆಸ್ನವ್ರಿಗೆ ಒಂದಾದ್ರೂ ಸ್ವಾಗತ ಸೂತ್ರದ ಬಿಜೆಪಿ ಅನ್ನೋದಕ್ಕಿಂತ ಇದ್ರದ್ದು ಯಾವ ರೀತಿ ಮಾನದಂಡದ ಮೇಲೆ ಯಾವ ರೀತಿ ಕಾರ್ಯ ಯಾವುದನ್ನು ಕೂಡ ಜನರಿಗೆ ಹೇಳುವಂತ ಕೆಲಸ ಮಾಡಿಲ್ಲ. ಇವ್ರು ಹೇಳಿರೋದೇನೋ ನಾವು ಇಂಥ ಇಲಾಖೆ ಸೃಷ್ಟಿ ಮಾಡ್ತಾ ಇದೀವಿ, ಅದು ಹೆಂಗ್ ಕಾರ್ಯನಿರ್ವಹಣೆ ಮಾಡುತ್ತೆ, ಯಾರಿಗ ಅನುಕೂಲ ಆಗುತ್ತೆ, ಯಾವ ರೀತಿ ಸಮಸ್ಯೆಗಳು ಬಂದಾಗ ಸ್ಪಂದಿಸ್ತೀವಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಟು ಎಂಡ್ ಅನ್ನೋದು ಇವರಲ್ಲಿ ಇಲ್ಲಿವರೆಗೂ ಇಲ್ಲ. ಅದನ್ನೆಲ್ಲ ಮಾಡ್ಬಿಟ್ಟು ಇಲಾಖೆ ಲಾಂಚ್ ಮಾಡಿದ್ರೆ ಮೇಡಮ್, ಇವ್ರು ಪುರಾಣ
ಮನ್ರೇಗಾ ಕಾರ್ಯಕ್ರಮ ತೆಗೆದುಬಿಟ್ಟು ಜಿ.ಬಿ. ರಾಮ್ಜಿ ಮಾಡಿದ್ರಲ್ಲ, ಇವತ್ತವರೆಗೂ ಅದಕ್ಕೆ ಮಾನ್ಯತೆ ಕೊಟ್ಟಿದ್ದಾರೆ. ಕೇಳಿಸ್ಕೊಳ್ರಿ, ಮಾನ್ಯತೆ ಕೊಟ್ಟಿದ್ದಾರೆ, ಮಾನ್ಯತೆ ಬೇಕ್ರಿ, ಮಾನ್ಯತೆ ಕೊಟ್ಟು ಆದೇಶ ಹೊರಡಿಸಿದ್ದಾರೆ. ಹೇಳಿ, ನೀವು ನಿಮ್ಮ ಆದ್ಯತೆ ಕೊಟ್ಟಿದ್ವಿ ಮನ್ರೇಗಾಗೆ. ಇವರು ಜಿ.ಬಿ. ರಾಮ್ಜಿಮಿಗೆ ಕಾನೂನಾತ್ಮಕ ಆದ್ಯತೆಯನ್ನೇ ಕೊಟ್ಟಿಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಕಾನೂನನ್ನು ರೂಪಿಸಿಲ್ಲ. ಇಂಥ ಸುಳ್ಳುಗಾರರ ಮಧ್ಯೆ ನಾವೇನ್ ಮಾತಾಡೋಣ ಮೇಡಮ್? ಓಕೆ ಮಾತಾಡ್ತೀನಿ ನಿಮ್ ಗೋವಿಂದ ನಿಮ್ ಜೊತೆನೆ ಕಾರ್ಯಕ್ರಮದಲ್ಲಿ ಎಪಿ ವಕ್ತಾರರಾಗಿರುವಂತಹ ರವೀಶ್ ದಾಸಪ್ಪ ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ, ಝೂಮ್ ನಿಂದ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ರವೀಶ್ ದಾಸಪ್ಪ ಅವರೇ, ಹಾಗೇ ರೀ ಸಂಪರ್ಕದಲ್ಲಿ ನಿಮ್ಮ ಜೊತೆ ನಾನು ಮಾತಾಡ್ತೀನಿ. ನಿಮ್ಮ ಆಡಿಯೋ ನನಗೆ ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ. ರೈಟ್, ನೋಡಿ, ಈಗ ಹೊಸದೊಂದು ಪ್ರಜಾಸೇವೆ ಇಲಾಖೆಗೆ ಸಂಬಂಧಪಟ್ಟಂತೆ ಘನತೆವೆತ್ತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ತೆಗೆದುಕೊಂಡಿರುವಂತಹ ನಿರ್ಧಾರ ಇದು. ಬಟ್ ಇದು ಹೆಂಗೆ ಕೆಲಸ ಮಾಡುತ್ತೆ ಅನ್ನೋದು ಬಹಳ ಕುತೂಹಲ ಇದೆ. ಯಾಕಂತ ಹೇಳಿದ್ರೆ ಜನಸ್ಪಂದನ, ಜನತಾ ದರ್ಶನ ಈ ರೀತಿ ಕಾರ್ಯಕ್ರಮಗಳನ್ನು ನೋಡಿದ್ದೀವಿ. ಬಹುತೇಕ ಜನಾಭಿಪ್ರಾಯನೇ ಅದೇ ಜನತಾ ದರ್ಶನದಲ್ಲಿ ಭಾಗಿಯಾದಂತಹ ಜನರು ಅರೆ ನಮ್ಮ ಅರ್ಜಿ ತೊಗೊಂಡ್ರು, ಹೋಗ್ತಾ ಇದ್ದಂಗೆ ಕಸದ ಬುಟ್ಟಿಲಿತ್ತು, ನಮ್ಮ ಕೆಲಸಗಳೇ ಆಗಿಲ್ಲ. ಈ ಥರದ ಎಷ್ಟೋ ಮನೋಭಾವಗಳು, ಎಷ್ಟೋ ರಿಸಲ್ಟ್ಸ್ಗಳಿರೋದ್ರಿಂದಾಗಿ ಪ್ರತ್ಯೇಕವಾಗಿ ಇಲಾಖೆ ಅಂದಾಗ ಡೆಫಿನೆಟ್ಲಿ ಅದಕ್ಕೊಂದು ಸರಿಯಾದಂಥ ಪರಿಹಾರವನ್ನು ಒದಗಿಸುವಂಥ ನಿಟ್ಟಿನಲ್ಲಿ ಪ್ರಶ್ನೆ ಮಾಡೋ ಹಕ್ಕೇನಾದ್ರು ಜನಕ್ಕೆ ಉಳ್ಕೊಳ್ಳುತ್ತಾ ಅಂತ. ಅರೆ ನಾನು ಅರ್ಜಿ ಕೊಟ್ಟಿದ್ದೆ, ಇಲ್ಲಿದೆ ದಾಖಲಾತಿ, ಎಕ್ನಾಲೇಜ್ಮೆಂಟ್ ವಾಪಸ್ ರಿಟರ್ನ್ ಮಾಡ್ಬೋದು. ನಾನು ಹೇಳಿದ್ದು 3 ತಿಂಗಳೊಳಗೆ ಆಗಬೇಕು, ನೋಡಿ 3 ತಿಂಗಳಾದರೂ ಆಗಿಲ್ಲ. ಈ ಥರದ ವ್ಯವಸ್ಥೆಗಳೇನಾದರೂ ಮಾಡೋದಕ್ಕೆ ಸಾಧ್ಯವಾ? ಇದ್ರ ಬಗ್ಗೆ ಅಧಿಕಾರಿಗಳೇನಾದರೂ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರಾ? ಡಿ ಕೆ ಶಿವಕುಮಾರ್ ಆ ನಿಟ್ಟಿನಲ್ಲಿ ಏನಾದರೂ ಯೋಚನೆ ಮಾಡ್ತಿದ್ದಾರಾ ಅನ್ನುವಂತಹ ಒಂದಷ್ಟು ಕುತೂಹಲ ಇದೆ. ತಮಿಳುನಾಡನ್ನ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ಕೊಳ್ತಾ ಇದ್ದೀನಿ, ಯಾಕೋ ಅದ್ರ ಬಗ್ಗೆ ಹೇಳಬೇಕಂತ ಅನ್ನಿಸ್ತು. ಟಿವಿಕೆ ವಿಜಯ್ ದಳಪತಿ ಅಥವಾ ಜೋಸೆಫ್ ವಿಜಯ್ ಅನ್ನೋರು ಮುಖ್ಯಮಂತ್ರಿಯಾಗಿ ಅಲ್ಲಿ ಕಂಗೊಳಿಸ್ತಾ ಇದ್ದಾರೆ. ಹಲವಾರು ಯೋಜನೆಗಳೆಲ್ಲ ಇಂಪ್ಲಿಮೆಂಟ್ ಆಗ್ತಾ ಇದೆ. ಈಗ ನೋಡಿ, ಹೆಣ್ಣುಮಕ್ಕಳ ರಕ್ಷಣೆ ಅಂದಾಗ ಡ್ರೋನ್ ಇರ್ಬೋದು, ಈ ಥರದೆಲ್ಲ ಪರಿಕಲ್ಪನೆಗಳು ಸಾಧ್ಯವ ಅನ್ನೋದ್ರ ನಡುವೆ ಸಣ್ಣ ಸಣ್ಣ ಸಮಸ್ಯೆಗಳನ್ನು ಕೂಡ ಬಗೆಹರಿಸುವಂಥ ನಿಟ್ಟಿನಲ್ಲಿ ಯೋಚನೆಗಳನ್ನು ಮಾಡ್ತಾ ಇದ್ದಾರೆ. ಈಗ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ವಿಶೇಷವಾಗಿ ತಮಿಳುನಾಡಲ್ಲಿ ಯಾರಾದರೂ ₹1 ಕೇಳಿದ್ರೆ ನನಗೆ ಕಂಪ್ಲೇಂಟ್ ಪಾಸ್ ಮಾಡಿ ಯಾರು ಆ ವಿಷಯವನ್ನು ಕೊಡ್ತಾರೆ ಅವ್ರಿಗೆ 1 ಲಕ್ಷ ಬಹುಮಾನ. ಅಂದರೆ ಕೊಟ್ಟಿರುವಂತಹ ಆಶ್ವಾಸನೆಗಳನ್ನು ಈಡೇರಿಸಬೇಕು ಅಂದರೆ ಆದಾಯದ ಕ್ರೋಢೀಕರಣ ಆಗಬೇಕು ಅನ್ನೋದಾದರೆ ಭ್ರಷ್ಟಾಚಾರ ಕಮ್ಮಿ ಆಗಬೇಕು ಅನ್ನೋದಾದರೆ ಕೆಲವೊಂದು ಯೋಜನೆಗಳನ್ನು ಹಿಂಗೆ ರೂಪಿಸಬೇಕಾಗತ್ತೆ ಅಂತ. ರೈಟ್ ನಾವು ಅದೇ ಸಿಚುವೇಷನಲ್ಲಿ, ಅದೇ ಟೈಮಿಂಗಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಇದ್ದಾರೆ. ಅವರು ಕೂಡ ಹಲವಾರು ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ನೀವು ಆರಂಭದಲ್ಲಿ ಗಮನಿಸಬಹುದು, ಈ ಗ್ಯಾರಂಟಿ ಯೋಜನೆಗಳು ಅಂದಾಗ, ಬಸ್ ಅಂದಾಗ ವಿದ್ಯಾರ್ಥಿಗಳಿಗೆ ಅಂತ ಹೇಳಿದ್ರು, ಸ್ವಾಗತ ಮಾಡಿದ್ರು ವಿದ್ಯಾರ್ಥಿಗಳು. ಈ ಥರದ್ದು ಈಗ ನೋಡಿ ಇಲಾಖೆ ಅಂತ ಯೋಚನೆಗಳಿದ್ದಾವೆ. ಹಾಗಾಗಿ ಎಪಿ ವಕ್ತಾರರು ಇದನ್ನು ಹೆಂಗೆ ತಗೋತಾರೆ ನೋಡೋಣ. ಪ್ರಜಾಸೇವೆ ಇಲಾಖೆ ಅಂತೆ ರವೀಶ್ ದಾಸಪ್ಪ ಅವರೇ, ಏನು ಹೇಳ್ತೀರಿ? ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಅನ್ನಿಸ್ತಾ ಇದೆ ಈ ಇಲಾಖೆಯನ್ನು ನೋಡಿದಾಗ? ಉಳಿದ ಇಲಾಖೆಗಳು ಕೆಲಸ ಮಾಡ್ತಿಲ್ಲ, ಅದಕ್ಕೂ ಮತ್ತೊಂದು ಇಲಾಖೆ ಅಂತ ಅನ್ನಿಸ್ತಿದ್ಯಾ? ಇಲ್ಲ ಜನಸಾಮಾನ್ಯರ ಸಮಸ್ಯೆಗೆ ಸ್ಪಂದಿಸೋದಕ್ಕೊಂದು ಇಲಾಖೆ ಬೇಕಿತ್ತು ಅಂತ ಅನ್ಸುತ್ತೆ? ಹೇಗನ್ಸುತ್ತೆ ನಿಮಗೆ? ಮೇಡಮ್, ಇದು ಲಂಚನ ಕೇಂದ್ರೀಕೃತ ಮಾಡಕ್ಕೆ ಒಂದು ಇಲಾಖೆ ಅಂತ ನಾನು ಭಾವಿಸ್ತೀನಿ ಮೇಡಮ್. ಓ ಮೈ ಗಾಡ್. ಯಾಕೆ ಅಂತಂದ್ರೆ ಹೌದು, ಯಾಕೆಂದ್ರೆ ಇವ್ರು ಎಲ್ಲಾ ಇಲಾಖೆಗಳು ಅಸಮರ್ಥರ ಇವ್ರ ಪ್ರಕಾರ. ಅದು ಅಸಮರ್ಥರ ಅಂತ ತೋರಿಸ್ತಾ ಇದಾರೆ. ಅಂದ್ರೆ ಹಿಂದಿನ ಮುಖ್ಯಮಂತ್ರಿಗಳು ಸರಿ ಇಲ್ಲ, ನಾನ್ ಮಾಡ್ತಾರ ಸರಿ, ಅದ್ರ ಜೊತೆನಲ್ಲಿ ಭ್ರಷ್ಟಾಚಾರ ಮಾಡಕ್ಕೆ ಒಂದೇ ಕಡೆ ಭ್ರಷ್ಟಾಚಾರನ ಕೇಂದ್ರೀಕೃತ ಮಾಡ್ಕೊಂಡು ಅದನ್ನ ಬೇರೆ ಬೇರೆ ಕೆಲಸಗಳಿಗೆ ಉಪಯೋಗಿಸ್ಕೊಳಕ್ ಮಾಡಿರೋ ಒಂದು ಖಾತೆ. ಇದರಿಂದ ಏನೂ ಉಪಯೋಗ ಇಲ್ಲ ಮೇಡಮ್. ಇದು ಕೇವಲ ನೆಪ ಮಾತ್ರ ಈ ಖಾತೆ ಮಾಡಿದ್ದಾರೆ ಅಷ್ಟೇ ಬಿಟ್ರೆ ಇದರಲ್ಲಿ ಯಾವುದೇ ಸದುದ್ದೇಶ ಇಲ್ಲ. ಉದಾಹರಣೆಗೆ ನಾವು ಡೆಲ್ಲಿನಲ್ಲಿ ಇದೇ ತರ ಒಂದು ಕಾರ್ಯಕ್ರಮ ತಂದಾಗ ಅಲ್ಲಿನ ಲೆಫ್ಟಿನೆಂಟ್ ಗವರ್ನರ್ ನಮ್ಗೆ ಪರ್ಮಿಷನ್ ಕೊಡ್ಲಿಲ್ಲ. ನೀವು ಮಿಸ್ ಕಾಲ್ ಕೊಟ್ರೆ ಏನೇ ಸರ್ಕಾರದ 125 ಸೇವೆಗಳನ್ನ ನಾವು ಅವರ ಮನೆ ಬಾಗಿಲಿಗೆ ಡೋರ್ ಸ್ಟೆಪ್ ತಗೊಂಡೋಗಕ್ಕೆ ಅದನ್ನ ನಾವು ಕಾರ್ಯಕ್ರಮ ಮಾಡಿದ್ವಿ, ಸಾಫ್ಟ್ವೇರ್ ಡೆವಲಪ್ ಮಾಡಿದ್ವಿ. ಆದ್ರೆ ಅಲ್ಲಿ ಲೆಫ್ಟಿನೆಂಟ್ ಗವರ್ನರ್ ನಮ್ ಪರ್ಮಿಷನ್ ಕೊಡೋದ್ರಿಂದ ಅದ ಕಾರ್ಯಕ್ರಮ ಹಂಗೆ ನೆನೆಗುದಿತ್ತು. ಅದನ್ನ ಇವರು ಕರ್ನಾಟಕದಲ್ಲಿ ಕಾರ್ಯಕ್ರಮ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ. ಆದ್ರೆ ಇದು ಯಶಸ್ವಿ ಆಗಲ್ಲ ಕರ್ನಾಟಕದಲ್ಲಿ. ಯಾಕೆ ಅಂತಂದ್ರೆ ಇವ್ರಿಗೆ ಆ ಬದ್ಧತೆ ಇಲ್ಲ. ಇವ್ರು ಕೇವಲ ನೆಪ ಮಾತ್ರಕ್ಕೆ ಆ ಕಾರ್ಯಕ್ರಮ ಮಾಡಿದರೆ ಹೊರತು ಅದರಲ್ಲಿ ಹಿತಾಸಕ್ತಿಗಿಂತನೂ ಜಾಸ್ತಿ ಅದರಲ್ಲಿ ಭ್ರಷ್ಟಾಚಾರಕ್ಕೆ ಹೆಚ್ಚು ಜಾಸ್ತಿ ಒತ್ತು ಕೊಡೋ ತರ ಕಾಣ್ತಾ ಇದೆ ಮೇಡಮ್. ಈಗ ಈ ರಿಯಾಕ್ಷನ್ ಕೇಳಿ ಶಾಕ್ ಒಳಗಾಗಿದ್ದೀನಿ ನಾನಂತೂ. ಸ್ಪೆಷಲಿ ಇದನ್ನೇನಾದರೂ ಜನ ಕೇಳಿದ್ರೆ, ಕಡೇ ಪಕ್ಷ ಇದೊಂದು ಇಲಾಖೆ ಆಗಿತ್ತು, ಈ ಇಲಾಖೆ ಮೂಲಕ ನಾವು ಜನತಾ ದರ್ಶನದಲ್ಲಿ ಅರ್ಜಿ ಕೊಟ್ಟಿದ್ವಿ, ಅವೆಲ್ಲ ಡಸ್ಟ್ಬಿನ್ ಸೇರಿದ್ವು, ಈ ಇಲಾಖೆ ಮೂಲಕ ಆದರೂ ನನ್ನ ಸಮಸ್ಯೆಗೆ ಒಂದು ಸೂಕ್ತ ಪರಿಹಾರ ಕಂಡುಕೊಳ್ಬಹುದು ಅಂತ ಜನ ಅಂದ್ಕೊಂಡಿದ್ರು. ನೀವು ಹೇಳೋ ರೀತಿ ನೋಡಿದ್ರೆ ಯಾವುದೋ ಒಂದು ಸಣ್ಣ ಕೆಲಸಕ್ಕೆ ಬೀದಿಲಿ ಕಸೈದ ಸಮಸ್ಯೆಗೆ ಅರ್ಜಿ ಹಿಡ್ಕೊ ಬಂದಿರೋ ವ್ಯಕ್ತಿ ಅಲ್ಲೊಂದು 50,000 ಇಟ್ಟರೆ ಕೆಲಸ ಆಗುತ್ತೆ ಅನ್ನೋದಾದ್ರೆ ಇಲಾಖೆ ಯಾಕ್ರಿ ಬೇಕು ರವೀಶ್ ಅವರೇ? ಈ ಥರದೊಂದು ಥಾಟ್ ಬರಲ್ವಾ? ಆವಾಗ ಏನಂತಾರೆ ಜನ ಅಂತ ಹೇಳಿದ್ರೆ, ಇಲಾಖೆಯಲ್ಲಿ
ಏನೋ ಒಬ್ಬ ವ್ಯಕ್ತಿ ತಲೆಗೆ ಅಥವಾ ಬೆನ್ನಿಗೆ CC ಕ್ಯಾಮ್ರಾ ಕಟ್ಟೇ ಕೆಲಸ ಮಾಡಬೇಕು ಅನ್ನೋ ಮಟ್ಟಕ್ಕೆ ಬರ್ತಾರೆ ಜನ. ಅಂದ್ರೆ ಅಷ್ಟು ಆಕ್ರೋಶ ಬರುತ್ತೆ ಪ್ರತಿ ಮೂಲೆಯಲ್ಲೂ. ಸೌಂಡ್, ಆಡಿಯೋ, ವಿಡಿಯೋ ಎಲ್ಲ ವಿಸಿಬಲ್ ಆಗೋಂಗೆ ಇಲಾಖೆ ಕೆಲಸ ಮಾಡಬೇಕು ಅಂತ ಆಕ್ರೋಶದಿಂದ ಹೇಳೋವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಆಮೇಲೆ. ಅಂದರೆ ಅಷ್ಟು ಪಾರದರ್ಶಕತೆ ಬೇಕು ಅಂತ. ಖಂಡಿತವಾಗ್ಲೂ ನೀವು ಹೇಳ್ತಾರ ಮಾತು ಸತ್ಯ ಮೇಡಮ್. ಇಲ್ಲಿ ಪಾರದರ್ಶಕತೆ ತುಂಬಾ ಕಡಿಮೆ ಇದೆ. ಹೆಂಗೆ ಅಂದ್ರೆ ಕೊಟ್ಟ ಕುದುರೆಯನ್ನು ಏರಲಾರದವನು ವೀರನೂ ಅಲ್ಲ ಶೂರನೂ ಅಲ್ಲ ಅಂತ ಏನು ಇವರೇ ಹೇಳ್ಕೊಂಡ್ ಬರ್ತಾ ಇದ್ರಲ್ಲ, ಇರೋ ಖಾತೆಗಳನ್ನ ಸರಿಯಾಗಿ ನಿಭಾಯಿಸಕ್ ಆಗದೆ ಇವರು ಹೊಸ ಖಾತೆ ಮಾಡಿ ಅದಕ್ಕೊಂದು ಬೇರೆ ಆಯಾಮ ಕೊಡ್ತೀನಿ, ಅದ್ರಲ್ಲಿ ನಾನು ಕೆಲಸ ಮಾಡ್ತೀನಿ. ನಂಗೆ ಇರೋ ಖಾತೆಗಳೆಲ್ಲ ಏನು ವೇಸ್ಟಾ? ಆ ಖಾತೆಗಳಿಗೆಲ್ಲ ಬೆಲೆ ಇಲ್ವಾ? ಅವ್ರವ್ರ ಖಾತೆಗಳನ್ನ ಅವ್ರು ನಿಭಾಯಿಸಕ್ಕೆ ಶಕ್ತರಿಲ್ದೇ ಇರೋಣ ನೀವು ಅಲ್ಲಿ ತಗೊಬಂದು ಯಾವ್ದೋ ಕಾರಣಕ್ಕೆ ಯಾರ್ದೋ ಒಂದು ಒಂದು ಹಿತಾಸಕ್ತಿಗೋಸ್ಕರ ನೀವು ನೇಮಿಸಿದೀರಾ? ಹಂಗಂತ 30 ಜನ ಆರ್ ಎಲ್ಸ್ ಅಥವಾ ಸಚಿವಾಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ, ಇರೋ ಇಲಾಖೆಗಳು ಕಡಿಮೆ, ಯಾರನ್ನೂ ಸಮಾಧಾನ ಮಾಡೋಕ್ಕಾಗಲ್ಲ. ಹಂಗಾಗಿ ಇಲಾಖೆಗಳ ಸೃಷ್ಟಿನೂ ಆಗ್ತಾ ಇದೆಯಾ ಹೆಂಗೆ ಅಂತ ಇದು ಒಂದು ಚಾನ್ಸ್ ಇರ್ಬೋದಾ? ಇಲ್ಲ ಆ ಪಾಯಿಂಟ್ ಅನ್ನ ನಾನು ಒಪ್ಕೊಳ್ಳಲ್ಲ ಮೇಡಮ್. ಯಾಕೆಂದ್ರೆ ಸಚಿವಾಕಾಂಕ್ಷಿಗಳ ಶಕ್ತಿ ಏನೋ ಇಚ್ಛಾಶಕ್ತಿ ಜಾಸ್ತಿ ಜನ ಇದ್ರು ಅಪೇಕ್ಷೆ ಇರೋರು. ಆದ್ರೆ ಇಲ್ಲಿ ನೀವು ಒಂದ್ ವಿಷಯ ಅರ್ಥ ಮಾಡ್ಕೋಬೇಕು, ಎಷ್ಟು ಕಾರ್ಯಕ್ರಮಗಳಿದೆ. ಎಲ್ಲಾ ಕಾರ್ಯಕ್ರಮಗಳು ಇದೇ ಖಾತೆನಲ್ಲಿ ಬೇಗ ಮಾಡಿ ಡಿಜಿಟಲ್ ಸರ್ವಿಸ್ ಮಾಡ್ಕೊಡ್ತೀನಿ ಅಂತ ಹೊರಟಿರೋ ಉದ್ದೇಶ ನಾನು ಜನಸಾಮಾನ್ಯನಾಗಿ ಮತ್ತೆ ಜನರ ಪರವಾಗಿ ಹೇಳ್ತಾ ಇದ್ದೀನಿ. ಇರ್ತಕ್ಕಂತ ಎಲ್ಲಾ ಮಂತ್ರಿಗಳು ಅಸಮರ್ಥರು, ಇದೊಂದು ಮಾತ್ರ ಇಲಾಖೆ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಏನಾದ್ರು ಅವ್ರು ಅಂದ್ಕೊಂಡಿದ್ರೆ ಅದು ಅವ್ರ ಮೂರ್ಖತನದ ಪರಮಾವಧಿ. ಇದರಲ್ಲಿ 100% ಭ್ರಷ್ಟಾಚಾರದ ಒಂದು ಸ್ಮೆಲ್ ಕಾಣ್ತಾ ಇದೆ ಅಂತ ನಾನು ವೈಯಕ್ತಿಕವಾಗಿ ಹೇಳ್ತೀನಿ, ಮತ್ತೆ ಜನರದ್ದು ಅದೇ ಅಭಿಪ್ರಾಯ ಆಗಿರ್ತದೆ. ಇವ್ರಿಗೆ ಉದಾಹರಣೆ ಹೇಳ್ತೀನಿ, ಈಗ GBA ಅಧಿಕಾರಿಗಳಿರ್ಬೋದು, ಮತ್ತೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ರು, ಇವರೇ ಖುದ್ದಾಗಿದ್ರು. ಈಗ ಇರ್ತಕ್ಕಂಥ ಮುಖ್ಯಮಂತ್ರಿಗಳೇ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ದಾಗ ಅವಾಗ ಅವ್ರಿಗೆ ಈ ಯೋಚನೆ ಬಂದಿರ್ಲಿಲ್ವಾ? ಈ ಕೆಲಸ ಯಾಕೆ ಮಾಡ್ಲಿಲ್ಲ? ಅದೇ ಕೆಲಸ ಅವ್ರು ಮಾಡ್ಬೋದಿತ್ತಲ್ಲ. 4-5 ಪ್ರಮುಖ ಖಾತೆಗಳನ್ನ ಇಟ್ಕೊಂಡಿದ್ರು, ಅವಾಗ ನಿಭಾಯಿಸಕ್ಕಾಗಲಿಲ್ಲ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಬಂದ್ಬಿಡುತ್ತೆ, ಅದಂಗೆಲ್ಲ ಮಾಡಕ್ಕಾಗಲ್ಲ ರವೀಶ್ ಅವರೇ. ಅಲ್ಲ, ಅದನ್ನೇ ಹೇಳಿದ್ದು. ಈಗ ಅವ್ರಿಗೆ ಇಚ್ಛಾಶಕ್ತಿ ಏನಂದ್ರೆ ಜನರ ಹಿತಾಸಕ್ತಿ ಇದ್ರೆ ಖಂಡಿತವಾಗ್ಲೂ ಅವ್ರು ಮಾಡ್ತಾ ಇದ್ರು. ಜನರ ಹಿತಾಸಕ್ತಿಗಿಂತ ಸ್ವ ಇಚ್ಛಾಶಕ್ತಿನೇ ಜಾಸ್ತಿ ಇದೆ. ಈಗ ಬಿಡದಿ ಟೌನ್ಶಿಪ್ ಮಾಡಕ್ ಕೊಟ್ಟಿದ್ದಾರೆ, ಅದ್ರಲ್ಲಿ ಇದಕ್ಕಿಂತ ಮುಂಚೆನೆ ಮಾಡ್ಬೋದಿಲ್ಲ, ಮಾಡ್ಲಿಲ್ಲ ಅವರು. ಯಾಕೆಂದ್ರೆ ಈಗ ನನಗೆ ಹೆಸರು ಬರ್ಲಿ ಅನ್ನೋ ಕಾರಣಕ್ಕೋಸ್ಕರ ಇವ್ರು ಮಾಡ್ತಾ ಇದಾರೆ ಹೊರತು ಅದರಲ್ಲಿ ಜನರ ಹಿತದೃಷ್ಟಿ ಬಹಳ ಕಡಿಮೆ ಇದೆ. ಕೇವಲ ಭ್ರಷ್ಟಾಚಾರನೇ ಅಂತ ನಮ್ಗೆಲ್ರಿಗೂ ಓಪನ್ ಆಗಿ ಎಲ್ರಿಗೂ ಮಾತಾಡ್ತೀನಿ. ಹಂಗೆ ಸಂಪರ್ಕದಲ್ಲಿರಿ. ಗೋವಿಂದ ಜೋರೆ, ಯಾರ ಅನುಮತಿ ತಗೊಂಡಿದೆಲ್ಲ ಸ್ಟಾರ್ಟ್ ಮಾಡ್ತಾರೆ? ನಂಗೆ ಅರ್ಥನೇ ಆಗ್ತಾ ಇಲ್ಲ. ಬಿಡದಿ ಟೌನ್ಶಿಪ್ ಅಂತಾರೆ, ರೈತರಲ್ಲಿ ಹೋರಾಟ ಮಾಡ್ತಿದ್ದಾರೆ, ಗ್ಯಾರಂಟಿ ಅಂತಾರೆ, ನಾವೇನಾದರೂ ಕೇಳಿದ್ವಾ ಅಂತ ಜನರೇ ಹೇಳ್ತಿದ್ದಾರೆ. ಪ್ರಬಲ ಪ್ರತಿಪಕ್ಷವಾಗಿ ಕರ್ನಾಟಕದಲ್ಲಿ BJP ಮತ್ತು JDS ನಿಂತ್ಕೊಂಡಿಲ್ಲ ಅನ್ನೋ ಬೇಸರದಿಂದ ಇದನ್ನು ಕೇಳ್ತಾ ಇದ್ದೀನಿ. ಇಲ್ಲ ನೀವು ಏನೇ ಸಮರ್ಥನೆ ಕೊಟ್ಟರು ಕೂಡ ಇಲ್ಲ ಮೇಡಮ್, ನಾಟ್ ಅಕ್ಸೆಪ್ಟ್ ದ್ಯಾಟ್. ಬಟ್ ಯಾರ ಅನುಮತಿ ತಗೊಂಡಿದ್ನೆಲ್ಲ ಮಾಡ್ತಾರೆ ನೋಡಿ ಮೇಡಮ್. ಇವತ್ತು ಅನುಮತಿ ಯಾರು ತೊಗೊತಾರೋ, ರಾಹುಲ್ ಗಾಂಧಿ ತಗೊತಾರೋ, ಸೋನಿಯಾ ಗಾಂಧಿ ತಗೊತಾರೋ, ನನಗಂತೂ ಅರ್ಥ ಆಗ್ತಾಯಿಲ್ಲ. ಇವತ್ತು ರೈತರು ಕಳೆದ 380 ದಿನದಿಂದ ಆ ರಸ್ತೆಯಲ್ಲಿ ಕೂತ್ಕೊಂಡು ನಾವು ಜಮೀನು ಕೊಡಲ್ಲ ಅಂದ್ಬಿಟ್ಟು ಹೋರಾಟ ಮಾಡ್ತಾಯಿದ್ರೆ, ಇವರು ಏಕಾಏಕಿ ರೈತರನ್ನ ಭೇಟಿ ಮಾಡೋದು, ಅಟ್ಲೀಸ್ಟ್ ಅವ್ರಿಗೆ ಕೂತ್ಕೊಂಡು ಮಾತಾಡೋದು, ಚರ್ಚೆ ಮಾಡೋವಂಥದ್ದು, ಸಭೆಗಳು ಕರೆಯೋವಂಥದ್ದು, ಸಾಕಷ್ಟು ರೈತ ಸಭೆಗಳನ್ನ ಮಾಡಿದ ಹಿಂದೆಗಳನ್ನ ನೋಡಿದ್ವಿ. ರೈತರ ಸಮಸ್ಯೆಗಳು ಬಂದಾಗ ರೈತರು ಕರೆದುಬಿಟ್ಟು ಆ ಮುಖಂಡತ್ವನ ಅಲ್ಲಿನಿರ್ತಕ್ಕಂಥ ರೈತರನ್ನ ಕರೆದು ಕುಂಡ್ರಿಸಿ ವಿಧಾನಸೌಧದಲ್ಲಿ ಎಷ್ಟೋ ಸಭೆಗಳಾಗಿದೆ. ಆದರೆ DK ಶಿವಕುಮಾರ್ ಅವರು ಈ ವಿಚಾರದಲ್ಲಿ ಅವ್ರ ಗಮನಕ್ಕೂ ತರದಲ್ಲೇ ಏಕಾಏಕಿ 518 ಎಕರೆನ ಫೈನಲ್ ನೋಟಿಫಿಕೇಶನ್ ಮಾಡಿ ನಿನ್ನೆ ಸುಮಾರು 5-6 ಜನಕ್ಕೆ ಬಲವಂತವಾಗಿ ಅವರ ಶಾಸಕರು ಕರೆದು ಚೆಕ್ಗಳ ಮೂಲಕ ಹಸ್ತಾಂತರ ಮಾಡ್ತಾವ್ರೆ. ಅಂದರೆ ನಿಮಗೆ ವ್ಯಾಪಾರೀಕರಣ ದೃಷ್ಟಿಯಿಂದಲ್ಲ, ಇಲ್ಲ ವ್ಯಾಪಾರದ ಅನುಭವ ನನಗೆಲ್ರಿಗಿಂತ ಜಾಸ್ತಿ ಇದೆ ಅಂತಲ್ಲ. ಯಾಕೆಂದರೆ ಆಲೂಗಡ್ಡೆ ಹಾಕಿ ಚಿನ್ನ ತೆಗೆ ನಿಮ್ಮ ನಾಯಕರು ಹೆಂಗೆ ಹೇಳ್ತಾರೆ, ಹಂಗೆ ಭೂಮಿ ನಾನು ರೈತ ಅಂತೇಳಿ ಇವತ್ತು ಭೂ ಒಡೆಯ ಅಂತ ಹೇಳ್ಬಿಟ್ಟು ಇಡೀ ಬೆಂಗಳೂರಲ್ಲಿ ಗುರುತಿಸ್ಕೊಂಡಿರೋ ಇರ್ರಿ ಮಿಸ್ಟರ್. ಹೌದು ರೀ, ಯಾರು ಏನು ಉತ್ಪಾದನೆ ಮಾಡೋರು ಅಂತ ಜನಕ್ಕೆ ಗೊತ್ತಿದೆ. ಬಿಡ್ರಿ ಚರ್ಚೆ ಮಾಡೋಣ, ಚರ್ಚೆ ಮಾಡೋಣ. ಹೌದು ರೀ, ಚಾಯ್ ಕುಡಿಯೋರು ಯಾರು, ಚಾಯ್ ಮಾರ್ತಾರೆ. 20 ವರ್ಷದಿಂದ ನಿಮ್ಮ ಮಿತ್ರ ಪಕ್ಷದ ನಾಯಕರು 2006 20 ವರ್ಷದ ಹಿಂದೆ ಈ ಕಾರ್ಯಕ್ರಮಕ್ಕೆ ಶಂಕುಸ್ಥಾಪನೆ ಮಾಡಿದ್ದ ಅವರು ನಿಮ್ಮ ಸ್ನೇಹಿತರು ಆಯ್ತು ಮೇಡಮ್. 20 ವರ್ಷದಿಂದ ರೆಡ್ ಝೋನ್ ಯಾಕೆ ಹಾಕಿಟ್ರು? ಮತ್ತೆ ಆ ಮುಖ್ಯಮಂತ್ರಿಗಳಾಗಿದ್ದವರು ಕುಮಾರಸ್ವಾಮಿ ಅವರು ಬದುಕಲೂಬಾರ್ದು, ಅಲ್ಲ ಅವ್ರು ಬದುಕಲೂಬಾರ್ದು, ಸಾಯಲೂಬಾರ್ದು. ನೀವು ಈಗ ಮಿತ್ರ ಪಕ್ಷ ಅವಾಗ ನಿಮ್ ಆಯ್ತು ಮೇಡಮ್, ನಾವು ನೋಟಿಫಿಕೇಶನ್ ಮಾಡಿ ಆರೋಪ ಮಾಡ್ತಾರಲ್ಲ ಮೇಡಮ್. ಇವತ್ತು ಇವ್ರು ತುಪ್ಪ ಹಾಕ್ಬಿಟ್ಟು ಅವ್ರೇನು ಜೀವಂತವಾಗಿ ಬದುಕಿಸ್ತೀವಿ ಅಂತ ಹೋಗಿಲ್ಲ,
ಸಾಯ್ಸಪ್ಪ ಇರ್ತಕ್ಕಂಥವ್ರು. ನನಗೆ ಯಾವ ನೈತಿಕತೆ ಇದೆ ರೀ ಮಾತಾಡೋದಕ್ಕೆ ನಿಮ್ಗೆ? ತತ್ವ ಗೊತ್ತಿದೆ ಕಾಂಗ್ರೆಸ್ ತತ್ವ ಏನಂತ ಹೇಳ್ಬಿಟ್ಟು ರಕ್ತ ನೀರು ಬಿಟ್ಟು ಬಡವ್ರನ್ನ ರೈತರನ್ನ ಕಿತ್ತು 20 ವರ್ಷಗಳ ಕಾಲ ಸರ್ವನಾಶ ಮಾಡ್ಕೊಂಡವ್ರು ನೀವ್ರಿ. ನಿಮ್ಮ ಮಿತ್ರ ಪಕ್ಷ ನಾಯಕ ಇಲ್ಲಿ ಅನ್ವಾಂಟೆಡ್ ಡಿಸ್ಕಷನ್ ಬೇಡ ಮೇಡಮ್. ವಿಚಾರನ ಮಂಡನೆ ಮಾಡೋಣ. ಜನರ ಪರವಾಗಿ ಇರ್ತಕ್ಕಂಥ ಆಡಳಿತ ಮಾಡ್ಲಿ, ಜನರ ಪರವಾಗಿ ಸ್ಪಂದಿಸುವಂತ ಕೆಲಸ ನಾವ್ ಯಾವ್ದನ್ನ ಮಾಡಿದ್ರೆ ಇವತ್ತು ತೋರಿಸ್ಬೇಕು. ಕಾಂಗ್ರೆಸ್ ಉಡಾಫೆಗಳು ಮಾತಾಡ್ತಾರಲ್ಲ, ಯಾವ ಉಡಾಫೆ? ಇರ್ರಿ ಬಾಯಿ ಮುಚ್ಕೊಂಡ್ರಿ, ಬಾಯಿ ಜೋರ್ ಮಾಡ್ಬೇಡ್ರಿ ಅಧಿಕಾರದಲ್ಲಿ ಅಂತ. 3 ಜನ ನಿಂತ್ಕೊಂಡು ಡ್ರಾ ಮಾಡ್ತಿರೋದು ಇವರು. ಕುಮಾರಸ್ವಾಮಿ ಡ್ರಾಮಾ ಕಂಪ್ನಿ ಜಮೀನ್ ಅಂತ ಬಿಡಪ್ಪ, ಗೊತ್ತಿದೆ ಏನು ಅಂತ. ಈಗ ಒಂದ್ ನಿಮಿಷ ಇಲ್ಲೇ ಸ್ವಲ್ಪ ಅವ್ರನ್ನ ಸೋಲ್ಸಿ ಮನೆ ಅವ್ರ ನಾಯಕರಿಗೆ ದೇವೇಗೌಡರಿಗೆ ಟಿಕೆಟ್ ಕೊಡ್ಲಿಲ್ಲ, ಮಾತಾಡ್ತೀರಿ. ಈಗ ಬಿಡದಿ ಟೌನ್ಶಿಪ್ ವಿಚಾರಕ್ಕೂ ಕೂಡ ಪ್ರಜಾ ಸೇವಾ ಇಲಾಖೆಯಲ್ಲಿ ಅರ್ಜಿ ಹಾಕಬಹುದು ಹಂಗಾರೆ, ನ್ಯಾಯ ಬೇಕು. ಇದು ನೋಡಿ, ಅರ್ಜಿ ಹಾಕ್ಲಿ ಅಂತ ಕಾಯ್ದಿದ್ರೆ ಸಂತೋಷ ಪಡ್ಬೋದಾಯ್ತು. ಆದ್ರೆ ಫೈನಲ್ ನೋಟಿಫಿಕೇಶನ್ ಮಾಡಿ ಬಲವಂತ ಕರೆದಿ ಚೆಕ್ಗಳು ಇಶ್ಯೂ ಮಾಡ್ತಾ ಇದ್ರೆ ಯಾರನ್ನ ಕೇಳಿ ಇಶ್ಯೂ ಮಾಡ್ತಾ ಇದ್ರಾ? ನಿಜವಾದ ರೈತರಲ್ಲಿ ಹೋರಾಟ ಮಾಡ್ತಾ ಇಲ್ವಾ ಹಂಗಾರೆ? ನಿಜವಾದ ಬೆಳೆ ಬೆಳೆಯಂತಾರಲ್ಲಿ ಇಲ್ವಾ? ಹಾಗಾದ್ರೆ ನಿಜವಾಗಿ ರೇಷ್ಮೆ ಬೆಳೆಯಂತಾರ ಇಲ್ವಾ? ಅದ್ರ ಜೊತೆಯಲ್ಲಿ ತೆಂಗುಗಳು ನೀವು ನೋಡ್ಬೇಕು ಮೇಡಮ್, ಆ ಏರಿಯಾ ನೋಡೋದು ಸಮೃದ್ಧಿಯಾಗಿರ್ತಕ್ಕಂಥ ಹಸಿರು ತೋಟಗಳು ಇರ್ತಕ್ಕಂಥ. ಅಲ್ಲಿ ಒರಿಸ್ಸಾದಲ್ಲಿ ಅಂಡಮಾನ ನಿಕೋಬಾರ ರಾಹುಲ್ ಗಾಂಧಿ ಹೋಗಲ್ ಹೋರಾಟ ಮಾಡಕ್ಕಾಗತ್ತೆ. ರಾಹುಲ್ ಗಾಂಧಿ ಇದನ್ನ ನಾವು ಮಾಡಿರೋ ಯೋಜನೆ ಅಲ್ಲ, HD ಕುಮಾರಸ್ವಾಮಿ ಮಾಡಿರೋ ಯೋಜನೆ. ಅದನ್ನ ಮುಂದೆ ಶಿವಕುಮಾರ್ ಅವರು ಕೂಡ ಈಗಲೂ ಜನನಾಯಕ ಆಗ್ಬೋದು. ನಾಡದ್ರೋಹಿ ರೈತ ವಿರೋಧಿ ಕುಮಾರಸ್ವಾಮಿ ಅವರು ತಂದಿರುವ ಯೋಜನೆ ಸರಿ ಇಲ್ಲ. ಕುಮಾರಸ್ವಾಮಿ ಅವರು ತಾನೇ ತಂದಿದ್ದು, ಕುಮಾರಸ್ವಾಮಿ ಅವರು ತಾನೇ ತಂದಿದ್ದು. ನನ್ನ ಪ್ರಶ್ನೆ ಕೇಳ್ಕೊಂಡು ಉತ್ತರ ಕೊಡ್ಬೇಕು ನೀವು, ಕೇಳಿಸ್ಕೊಳ್ಳಿ. ರೈತ ವಿರೋಧಿ ನೀವು ಪ್ರಶ್ನೆ ಕೇಳ್ಕೊಂಡ್ರೆ ಉತ್ತರ ಕೊಡ್ಬೋದು ಸರ್, ನೀವು ಕೇಳ್ಕೊಳ್ಳಲ್ಲ. ಈ ರೈತ ವಿರೋಧಿ ಕುಮಾರಸ್ವಾಮಿ ನೋಡಿ ರೆಡ್ ಝೋನ್ ಮಾಡ್ಬಿಟ್ಟಿದ್ದಾರೆ, ಬಿಡದಿ ಟೌನ್ಶಿಪ್ ಮಾಡೋಕ್ ಹೊರಟಿರು, ನಾವ್ ಅದನ್ನ ಕೈ ಬಿಡ್ತಿದೀವಿ ಅಂತ ಅನೌನ್ಸ್ ಮಾಡಿ ಅವತ್ತು 40,000 ರೂಪಾಯಿಗೆ 40% ಅಂತ ಹೇಳಿದ್ದು ಅವ್ರು ತಾನೆ. ಕೈ ಬಿಡಿ ಸರ್, ರೈತರು ಹಿತ ಕಾಯ್ರಿ, ನೀವು ಬದುಕು ಕಟ್ಕೊಡಿ. ದೇವನಹಳ್ಳಿದ ಹೆಂಗ್ ಬಿಟ್ರಿ ಬಿಡಿ ಬಿಡದಿಲು. ಹಲವಾರು ಜನ ರೈತರು ಬಂದು ನಾವು ಕೊಡ್ತೇವೆ ಅಂತ ಹೇಳಿ ಅವರೇ ವಾಲಂಟ್ರಿ ಆಗಿ ಕೊಡ್ತಿರೋದನ್ನ ನಾವ್ ಯಾಕೆ ಬೇಡ ಅನ್ಬೇಕು? ನೋಡಿ, ಒಂದು ಯೋಜನೆಯನ್ನ ಮಾಡುವಾಗ ಗುಜರಾತ್ ಅಲ್ಲಿ ಇವ್ರು ಯೋಜನೆ ಮಾಡುವಾಗ ಅಮರಾವತಿ ಯೋಜನೆ ಮಾಡ್ಬೇಕಾದ್ರೆ ಇವ್ರಿಗೆ ಈ ಡ್ರಾಮಾಗಳು ವಿಜ್ಞಾನಿಗಳ ಜೊತೆ ಮಾತಾಡ್ಬೋದಂತೆ. ಅಮರಾವತಿ ಇತರ ಇಲಾಖೆಯ ಸಚಿವರು ಅಸಮರ್ಥರ, ಕೆಲಸ ಮಾಡಕ್ ಕಲ್ಸಿಲ್ವಾ, ಕೆಲಸ ಮಾಡಕ್ ಬರಲ್ವಾ, ಯಾಕೆ ಪ್ರತ್ಯೇಕ ಇಲಾಖೆ ಬೇಕು? 2 ನಿಮಿಷದಲ್ಲಿ ಗೋವಿಂದರಾಜ್ ಅವರ ಮತ್ತೆ ಮಾತಾಡ್ಬೇಕು ನಾನು. AAP ಅವರು ಡೋರ್ ಸ್ಟೆಪ್ 165 ಇಲಾಖೆ ಯಾಕಪ್ಪ ತರಕ್ ಹೋಗಿದ್ರಿ? ಅವಾಗ ನಿಮ್ಮಲ್ಲಿರೋ ಇಲಾಖೆಗಳು ಕೆಲಸ ಮಾಡ್ತಿದ್ದವರೆಲ್ಲ ಅಸಮರ್ಥರ? ಹೇಳಪ್ಪ, ಅವ್ರಿಗೆಲ್ಲ ಕೆಲಸ ಮಾಡಕ್ ಬರ್ತೀರಿಲ್ವಾ? ನೀವು ಅದೇ ಸಮಸ್ಯೆ ಆಗಿರೋದು. ಒಂದು ಪ್ರಯೋಗ ಮಾಡ್ತಾ ಇದ್ದೇವೆ ಕೇಳಿ. ನೀವು ಹೇಗೆ ದೆಹಲಿ ಒಂದ್ ನಿಮಿಷ ರವೀಶ್ ದಾಸಪ್ಪ ಅವರೇ ಒಂದ್ ನಿಮಿಷ ಕೇಳಿಸ್ಕೊಳ್ಳಿಪ್ಪ. ನೀವು ಹೇಗೆ ದೆಹಲಿಯಲ್ಲಿ ನಿಮ್ಮ ಕನಸುಗಳನ್ನ ಪ್ರಯೋಗ ಮಾಡಕ್ ಹೊರಟು ಸಕ್ಸಸ್ ಆದ್ರಿ, ಕೆಲವು ವಿಚಾರಗಳಲ್ಲಿ ಸಕ್ಸಸ್ ಆಗ್ಲಿಲ್ಲ. ನಾವು ಕೂಡ ಕೆಲವು ಕಲ್ಪನೆಗಳು, ಹೊಸ ಆಲೋಚನೆಗಳನ್ನ, ಕನಸುಗಳನ್ನ ಕಟ್ಕೊಂಡು ಜನರಿಗೆ ಏನ್ ಸಾಕಾರ ಅಂತ ಹೇಳಿ ಗೊತ್ತಾಗ್ಬೇಕಲ್ವಾ? ನಿಮ್ ಕನಸು ಏನಂಗಾರೆ ಗೊತ್ತಿದೆ ಮೇಡಮ್. ನಿಮ್ಗೆ ಇಲಾಖೆಗಳಲ್ಲಿ ನಿಮ್ಮ ಸಚಿವರು ಅಸಮರ್ಥರಾಗಾರೆ. ಪೆಟ್ರೋಲ್ 1 ಬ್ಯಾರಲ್ ಬೆಲೆ ಕತೆ ಹೇಳ್ರಿ. ಕರ್ನಾಟಕದಲ್ಲಿ ಕ್ರೂಡ್ ಆಯಿಲ್ ದೇಶವನ್ನು ಹಾಳು ಮಾಡಿದ್ರೆ ಕೇಳಬೇಕು. ಈ ಕರ್ನಾಟಕ ಕಳ್ರು ನೀವು ಹಿಂಗ್ ಮಾಡ್ತಿದೀರಿ ಅಂತ ಈ ಅರ್ಜಿನ ಅಲ್ಲಿ ಮೇಲ್ಗಡೆ ಕಳಿಸ್ತೀವಿ. ಅದಕ್ಕಾಗಿ
ಜನಸ್ಪಂದನೆ ಅದಕ್ಕಾಗಿ- ಮಾಡ್ಲಿಲ್ಲ ಸರ್, ಆಗಿಲ್ಲ, ಕುಮಾರ್ ಸರ್, ಜನದರ್ಶನ ನಾನು ಮಾಡಲಿಲ್ಲ, ಅದಕ್ಕಾಗಿ- ಪ್ರಜಾಸೇವೆ ಇಲಾಖೆಯಿಂದ ಆಗತ್ತಾ? ಅದಕ್ಕಾಗಿ- ಈಗ ಗ್ಯಾರಂಟಿ ಅಂತ ಇವರು ಹೇಳ್ಬಿಟ್ಟು ಕಾಂಗ್ರೆಸ್ ಮತ್ತೆ ಇವತ್ತು ಬಿಜೆಪಿ ರವೀಶ್ವರೇ ಬರ್ತೀನಿ, ನಿಮ್ಮ ಹತ್ರನೇ ಮಾತಾಡ್ತೀನಿ. ಇವತ್ತು ಹಂಗೆ ಇರಿ. ಇವರು ಏನ್ ಬೇಕಾದ್ರೂ ಮಾಡೋದು. ಡಿಬೇಟ್ ಆಗೋಕೆ ನಾವು ಒಳ್ಳೇದ್ ಮಾಡೋದು ಅಂದ್ರೆ ಖಂಡಿತವಾಗ್ಲೂ ಡಿಬೇಟ್ ಬ್ಯಾನ್ ಮಾಡ್ತೀವಿ. ಹೌದು ಸರ್, ಏನು- ನನಗೆ ಇಷ್ಟ ಏನು ಆಗ್ತಿಲ್ಲ. ಮಾಡ್ತೀರಿ? ಕುಮಾರ್ ಅವರೇ, ಏನ್ರಿ? ಕುಮಾರ್ ಅವರೇ, ನಾನು ಮಾತಾಡೋದು ಕುಮಾರ್ ಅವರೇ, ದಯವಿಟ್ಟು ಅಲ್ಲ, ಕುಮಾರ್ ಅವರೇ ಪ್ಲೀಸ್, ಮಾತಾಡ್ತಾ ನೀವು ಅವ್ರ ಸಮಯನೂ ಸಂಬಂಧ ತಗೋತೀರಿ, ಇಲ್ಲ, ರವೀಶ್ ಅವ್ರ ಸಂಬಂಧ ಸಮಯನೂ ಇಲ್ಲ. ತಗೋತೀರಿ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಸಂಬಂಧ ನನಗೂ ಇಲ್ಲ, ಕೂಗಕ್ ವಿಚಾರ ಆಗಲ್ಲ. ಮಾತಾಡಿ, ಪ್ರತಿ ಸತಿ ಅರ್ಥ ಮಾತಾಡಿ, ಮಾಡಿಸ್ಬೇಕಾ? ಅವ್ರದ್ದೇನು? ಪ್ಲೀಸ್ ಪ್ಲೀಸ್ ಸರ್, ಕುಮಾರ್ ಅವರೇ, 2 ನಿಮಿಷ ಬಿಡಿ. ಮಾತಾಡ್ರಿ, Let him speak. ಮಾತಾಡಿ. ನಾವು ಕರ್ನಾಟಕ ಇರೋ ಚರ್ಚೆ ಕಡಿಮೆ ಮಾಡುವಾಗ ಸಮಯ, ಕರ್ನಾಟಕ please. ಏನ್ ಮಾಡ್ತಾ ಬನ್ನಿ. ಇದೆ ಅಂತ ಜನಸ್ಪಂದನೆಯಿಂದ ಆಗ್ಲಿಲ್ಲ, ಜನತಾ ದರ್ಶನದಿಂದ ಆಗ್ಲಿಲ್ಲ, ಪ್ರಜಾಸೇವೆ ಇಲಾಖೆಯಿಂದ ಅಲ್ಲ ಆಗಲ್ಲ. ಮೇಡಮ್, ಇವತ್ತು ಗ್ಯಾರಂಟಿಲಿ ಸುಮಾರು ಇಷ್ಟು ಜನ ಅಪಾಯಿಂಟ್ ಮಾಡಿ, ಅದು ಏನು ಒಂದು ಗ್ರಾಮ ಪಂಚಾಯತಿಯಿಂದ ಹಿಡ್ದು ಒಂದು ವಾರ್ಡ್ ಮಟ್ಟದಿಂದ ಹಿಡ್ದು ಅದಕ್ಕೆ ಸಚಿವ ಸ್ಥಾನದ ಒಂದು ಇದನ್ನು ಕೊಟ್ಟರು ಕೂಡ ಇವತ್ತು ಸುಮಾರು 5 ಲಕ್ಷ ಜನದ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿ ಹೆಸರು ಹೇಳ್ಬಿಟ್ಟು ಇವತ್ತು ಕಿತ್ತಾಕೋಕಂತ ಕೆಲಸ ಮಾಡಿದ್ದಾರೆ. ಆದ್ರೆ ಗ್ಯಾರಂಟಿ ಸಮಿತಿ ಮಾಡಿದ್ರಲ್ಲ, ಯಾರಿಗೋಸ್ಕರ ಮಾಡಿದ್ರು? ಯಾರ ಅನುಕೂಲಕ್ಕೋಸ್ಕರ ಮಾಡಿದ್ರು? ಅವತ್ತು ಗ್ಯಾರಂಟಿ ಸಮಿತಿ ಹಂಗಾರೆ ಇವತ್ತು ಸಂಬಳ ಕೊಡ್ತಾ ಇದ್ದೀರಾ ಸರ್ಕಾರದಿಂದ, ಅಂದ್ರೆ ನಿಮ್ಮ ಕಾರ್ಯಕರ್ತರನ್ನ ಇದು ಮಾಡಕ್ಕೋಸ್ಕರ, ಅವ್ರನ್ನ ಪೋಷಣೆ RSS ಕಾರ್ಯಕರ್ತರು ದೇಶದಲ್ಲಿ ಎಲ್ಲೆಲ್ಲ ಅಪಾಯಿಂಟ್ ಮಾಡಿದೀನಿ ಏನು ಹೇಳ ನಾನು. ಸರ್ಕಾರ ದುಡ್ಡು ಯಾವ ಇಲಾಖೆಯಲ್ಲಿ ಮಾಡಿದೀನಿ ಅಂತ ಹೇಳ. ಸರ್ಕಾರ ದುಡ್ಡು ಯಾವ್ದಪ್ಪ? ಯುವಜನ ಸೇವಾ ಇಲಾಖೆಯಲ್ಲಿ RSS ಕಾರ್ಯಕರ್ತರು ಯಾಕೆ ಅಪಾಯಿಂಟ್ ಮಾಡಿದೀರಿ ಹಾಗಿದ್ರೆ? ಒಂದ್ ನಿಮಿಷ ರೀ. ಅವ್ರಿಗೆ ಯಾಕೆ ಸಂಬಳ ಕೊಡ್ತಿದ್ದೀರಿ? ಸರ್ಕಾರ ಹೇಳ್ರಿ. ರೀ, ಹೇಳ್ರಿ. ಆ ಇಲಾಖೆ ಕೃಷಿ ಕೆಲ್ಸ ವಿಷಯದಲ್ಲಿ ಮಾಡ್ತಾರ್ರಿ. ಇವ್ರು RSS ಕಾರ್ಯಕರ್ತರು ನಿಮ್ದು ಯಾವ್ದು ಇಲಾಖೆ? ಗ್ಯಾರಂಟಿ ಸಮಿತಿ ಯಾವ್ದು? ಮಾಡಿ ಅವ್ರಿಗೆ ಯಾಕೆ ಸಂಬಳ ಕೊಡ್ತಿದ್ದೀರಿ? ಗ್ಯಾರಂಟಿ ಸಮಿತಿ ನೀವು ವ್ಯವಸ್ಥೆ ಮಾಡಿ. ಯಾರೇ ಊಟ ಹಾಕಿದ್ರು? ಏನು ಅದರಿಂದ ಏನು ಲಾಭ ಅಂತಾರೆ ಏನು? ಇವ್ರು? ರವೀಶ್ ಏನ್ ಲಾಭ ಅವರೇ, ಅದು? ಮಾತಾಡ್ತೀರಿ. ಏನ್ ಲಾಭ? ಸುಳ್ಳು ಯಾಕೆ ಹೇಳ್ತೀರಿ ಜನಕ್ಕೆ? ಏನು ಗ್ಯಾರಂಟಿ ಸಮಿತಿಯಿಂದ ಓಕೆ, ಓಕೆ, ನಿಲ್ಸಿ. ಲಾಭ ಏನು? ರವೀಶ್ ಅವರೇ, ಹೇಳ್ರಿ. DK ಶಿವಕುಮಾರ್ ಅವ್ರಿಗೆ ಕಾಂಗ್ರೆಸ್ ಗೊತ್ತಾಯ್ತು. ಓಕೆ, ರವೀಶ್ ಅವರೇ, ನನ್ನ ಪ್ರಶ್ನೆ ನಿಮಗೆ ಕೇಳಿಸ್ತಾ ಇದ್ರೆ, ಏನೇನು ಅಂತ ದೇಶಕ್ಕೆ ಗೊತ್ತಾಗೋಗಿದೆ. ಗೊತ್ತಾಗಿದೆ ಬಿಡಿ. DK ಶಿವಕುಮಾರ್ ಅವ್ರಿಗೆ ಸರ್, ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇದೆ. ಮೊದಲು GBA ಎಲೆಕ್ಷನ್ ಆಗಬೇಕು, ಸಚಿವ ಸಂಪುಟ ರಚನೆ ಆಗಬೇಕು. ಸಂಪುಟನೇ ರಚನೆ ಮಾಡಿಲ್ಲ, ಇಲಾಖೆ ತರಕ್ ಹೋದ್ರಲ್ಲ, ಏನ್ ಹೇಳ್ತೀರಿ? ಮೇಡಮ್, ಸರ್ಕಾರದಲ್ಲಿ ನಡೀತಕ್ಕಂತ ಉಳುಕುಗಳನ್ನ ಮುಚ್ಚಿಕೊಳ್ಳಲು ಅವರು ಸರಿಯಾಗಿ ಆಡಳಿತ ನಡೆಸದೇ ಇರೋದ್ರಿಂದ 2-3 ವರ್ಷಗಳಿಂದ ಇವರು ಜನರಿಗೆ ಮಧ್ಯದಲ್ಲಿ ಆಹಾರ ಆಗಿದ್ದಾರೆ. ಕಿತ್ತಾಡ್ಕೊಂಡು ಕುರ್ಚಿಗಾಗಿ ಕಿತ್ತಾಡಿ ಗ್ಯಾರಂಟಿ ಯೋಜನೆಗಳನ್ನ ಸರಿಯಾಗಿ ನಿಭಾಯಿಸದೇ ಇರೋದ್ರಿಂದ, ಮತ್ತೆ ಬೆಂಗಳೂರಿನ ಅಭಿವೃದ್ಧಿ ಅವ್ರು ಅನ್ಕೊಂಡಷ್ಟು ಏನು ಅಭಿವೃದ್ಧಿ ಮಾಡಕ್ ಆಗದೇ ಇರೋದ್ರಿಂದ, ಇವಾಗ ಬೆಂಗಳೂರು ರಸ್ತೆ ಗುಂಡಿಗಳು ಇವತ್ತು ಮಳೆ ಬಂದ್ರಂತೂ ಅಲ್ಲಿ ಓಡಾಡಕ್ಕಾಗಲ್ಲ, ಅಷ್ಟು ಅಧ್ವಾನ ಮಾಡಿಟ್ಟಿರೋದನ್ನ ಮರೆಮಾಚಕ್ಕೆ ಈ ತರ ಹೊಸ ಒಂದು ಖಾತೆನ ನಿಭಾಯಿಸ್ತಾ ಇದ್ದೀನಿ ನಾನೆಲ್ಲ. 2 ವರ್ಷದಲ್ಲಿ, 2 ವರ್ಷನೂ ಇಲ್ಲ, ಇರೋದೇ 1 ವರ್ಷ, 1 ವರ್ಷದಲ್ಲಿ ಎಲ್ಲ ಸರ್ ಮಾಡ್ತೀನಿ ಅಂತ ಹೇಳ್ಕೊಂಡು ಓಡಾಡ್ತಿದ್ರಲ್ಲ, ಇದು ಕೇವಲ ಜನರಿಗೆ ಕಣ್ಣಿಗೆ ಮಣ್ಣೆರಚೋ ತಂತ್ರ. ಜನರನ್ನ ಯಾಮಾರಿಸ್ತಾ ಇದಾರೆ, ಜನರಿಗೆ ಗೂಬೆ ಕೂರಿಸ್ತಾ ಇದಾರೆ. ಇವ್ರ ಕೈಲಿ ಏನು ಕೆಲಸ ಮಾಡಕ್ಕಾಗಲ್ಲ. ಇವರು ಕಾಂಗ್ರೆಸ್ ಮತ್ತೆ ಬಿಜೆಪಿ ಇಬ್ಬರು ಜಗಳದಲ್ಲಿ ಕನ್ನಡಿಗರ ಜನತೆ ಕರ್ನಾಟಕ ತುಂಬಾ ಕಣ್ಣೀರಲ್ಲಿ ಕೈ ತೊಳಿದ್ದಾರೆ. ದಿನನಿತ್ಯ ಇಡೀ ಶಾಪ ಆಗ್ತಾ ಇದಾರೆ ಬೆಂಗಳೂರಿನ ಜನ. ಮುಖ್ಯಮಂತ್ರಿಗಳಿಗೆ, ಕರ್ನಾಟಕದ ಜನ ಉಪಮುಖ್ಯಮಂತ್ರಿಗಳಿಗೆ ಬೀದಿಗಿಳಿದು ಹೋರಾಟ ಮಾಡೋದಿಲ್ಲ ಅನ್ನೋದೇ ಟ್ರಂಪ್ ಕಾರ್ಡ್ ಅಂತ. ಹೆಂಗು ಬಿಡೋರು ಹೆಂಗು ಹೋರಾಟ ಮಾಡಲ್ಲ ಮೇಡಮ್. ಏನಕ್ಕೆ ಆಗಲ್ಲ ಅಂತ ಕೇಳಿ ಏನಕ್ಕೆ ಹೋರಾಟ ಮಾಡಲ್ಲ ಕನ್ನಡಿಗರು ಅಂದ್ರೆ, ಇವತ್ತು ಆರ್ಥಿಕ ಪರಿಸ್ಥಿತಿ ತುಂಬಾ ಹದಗೆಟ್ಬಿಟ್ಟಿದೆ. ಇಡೀ ವಿಶ್ವದಲ್ಲಿ ಆರ್ಥಿಕ ಪರಿಸ್ಥಿತಿ ವಾರಿಂದ, ಕೊರೋನಾ ಇಂದ, ಬೇರೆ ಬೇರೆ ಕಾರಣಗಳಿಂದ. ಹಾಗಾಗಿ ಕನ್ನಡಿಗರು ಸೌಮ್ಯ ಸ್ವಭಾವದವರು ಹೋರಾಟ ಮಾಡೋದು ಬಹಳ ಕಡಿಮೆ. ಹೋರಾಟ ಮಾಡಿದ್ರೆ ಇವ್ರ ಕೈ ಸಹಿಸ್ಕೊಳಕ್ ಆಗಲ್ಲ. ಆದ್ರೆ ಅವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟುವರೆಗೂ ಸಹಿಸ್ಕೋತಾರೆ. ಇವ್ರೇನೇನು ಆಟಾಟೋಪಗಳು ಮಾಡ್ತಾರೆ ಬರೋ ದಿನಗಳಲ್ಲಿ. ಇವ್ರು ನೋಡಿ, ನಮ್ಗೆ ಕಾಂಗ್ರೆಸ್ ಅವ್ರು ಹೇಳ್ತಾ ಇದ್ರು ಇವಾಗ ಕುಮಾರ್ ಅವರು, ಡೆಲ್ಲಿನಲ್ಲಿ ಏನಪ್ಪಾ ನೀವೆಲ್ಲ 165 ಮಾಡ್ಬಿಟ್ಟು ಇದ್ ಮಾಡ್ಲಿಲ್ಲ ಅಂತ. ನಮ್ಗೆ ಡೆಲ್ಲಿ ಬಂದ್ಬಿಟ್ಟು ಇಂಡಿಪೆಂಡೆಂಟ್ ಸ್ಟೇಟ್ ಆಗಿರ್ಲಿಲ್ಲ, ನಾವು ಕೇಂದ್ರಾಡಳಿತ ಪ್ರದೇಶದಲ್ಲಿ ಕೆಲಸ ಮಾಡಿದ್ವಿ. ಕರ್ನಾಟಕ ಇಂಡಿಪೆಂಡೆಂಟ್ ಸ್ಟೇಟ್, ಎಕನಾಮಿಕಲಿ ಸ್ಟ್ರಾಂಗ್ ಸ್ಟೇಟ್. ಇವರು ಬಂದಿದ್ದಿಂದಲೇ ಈ ಕೆಲಸ ಮಾಡ್ಬೋದಿತ್ತು. 3 ವರ್ಷ ಮಾಡ್ಲಿಲ್ಲ ಅದನ್ನೇ. 3 ವರ್ಷ ಆದ್ಮೇಲೆ ಕೇಳಿಸ್ಕೊಳ್ಳಿ. ನೀವು ಮಾತಾಡ್ಬೇಕಾದ್ರೆ ಸುಮ್ಮನೆ ಇದ್ದಲ್ಲ, ದಯವಿಟ್ಟು ಕೇಳಿಸ್ಕೊಳ್ಳಿ. 3 ವರ್ಷ ಜೂಮ್ ಅಲ್ಲಿ ಬೇರೆ ಇದ್ದೀನಿ. 3 ವರ್ಷ ಕೇಳಿಸ್ಕೊಳ್ಳಿ. 3 ವರ್ಷ ಇವರು ಏನ್ ಕಡಬ್ ತಿಂತಾರ, ಅವ್ರ ಕುರ್ಚಿ ಇವ್ರ ಕುರ್ಚಿ ಕೆಳದ ಕಿತ್ತಾಟ ಆಡ್ಕೊಂಡು ಕಾಲಹರಣ ಮಾಡ್ಬಿಟ್ಟು, ಈಗ ಇವ್ರಿಗೆ ಒಂದು ಹೊಸ ಖಾತೆ, ಏನು ಜನರ ವಿಶೇಷ ಖಾತೆ ಉಪಯೋಗ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸ್ತೀನಿ ಅಂತ ಹೊರಟಿದಾರಲ್ಲ. ನಮ್ಗೆ ಲೆಫ್ಟಿನೆಂಟ್ ಗವರ್ನರ್ ಇದನ್ನ ಪರ್ಮಿಷನ್ ಕೊಟ್ಟಿರ್ಲಿಲ್ಲ. ಆದ್ರೂ ಸಹ ನಾವು ಮೊಹಲ್ಲಾ ಕ್ಲಿನಿಕ್ ಮಾಡಿದ್ವಿ, ಎಲ್ಲಾ ಕೆಲಸ ಕಾರ್ಯಗಳು ಮಾಡಿದ್ವಿ, ಮನೆಗೆ ಎಷ್ಟು ಸಾಧ್ಯ ಆಯ್ತು ಅಷ್ಟು ತಲುಪಿಸಿದೀವಿ. ಇವ್ರು ಇಷ್ಟೆಲ್ಲಾ ಸಂಪನ್ಮೂಲ ಇಟ್ಕೊಂಡು ಈಗ 2 ವರ್ಷ ಆದ್ಮೇಲೆ ಜ್ಞಾನೋದಯ ಆಗೋ ತರ ಮಾತಾಡ್ತಾ ಇದ್ರೆ, ಇದರಲ್ಲಿ ಸಂಪೂರ್ಣವಾಗಿ ಏನಂತ ಹೇಳ್ತಾರೆ, ಭ್ರಷ್ಟಾಚಾರ ಕೇಂದ್ರೀಕೃತ ಮಾಡ್ಕೊಳ್ಳೋಕೆ ಉದ್ದೇಶಕ್ಕೋಸ್ಕರನೇ ಇವರು ಇಲಾಖೆ ಮಾಡ್ತಾ ಇದಾರೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಮತ್ತೆ ಇದನ್ನ ಮಾಡಬಾರ್ದು, ಎಲ್ಲಾ ಇಲಾಖೆಗೂ ಸಮಾನ ಅವ್ರವ್ರ ಕೆಲಸ ಮಾಡಕ್ ಕೊಡ್ಬೇಕು. ಮತ್ತೆ ಫಸ್ಟ್ ಬೆಂಗಳೂರು ಗುಂಡಿ ಮುಚ್ಚರಪ್ಪ ಅಂತ ನಾನು ಆಗ್ರಹ ಮಾಡ್ತೀನಿ ಮೇಡಮ್. ಅದಕ್ಕೆ ದೆಹಲಿಯಲ್ಲಿ ನಿಮ್ಮನ್ನ ಮನೆ ಕಳಿಸ್ಬಿಟ್ರು. ಹಂಗಿದ್ರೆ ಇಷ್ಟೆಲ್ಲ ಒಳ್ಳೇದ್ ಮಾಡಿದಿಕ್ ನೀವು. ಮನೆ ಕಳಿಸಿದ ತಕ್ಷಣ ನಾವೇನು ಅಲ್ಲಿ ಮನೆ
ಮಾಡ್ರಪ್ಪ ಅದನ್ನೇ. ಇವಾಗ ನೀವೇನ್ ಹೇಳಿದ್ರಲ್ಲ ಕಾರ್ಯಕ್ರಮ ಪಂಜಾಬ್ ಅಲ್ಲಿ ಸೇಮ್ ಲಿಂಕ್ ಅಲ್ಲಿ ರಿಜೈನ್ ಆಗಿ ರವೀಶ್ ಅವರೇ ಮಾತಾಡ್ತೀನಿ ನಿಮ್ ಜೊತೆ. ರವೀಶ್ ಅವರೇ, ಅರವಿಂದ್ ಕೇಜ್ರಿವಾಲ್ ಜೈಲು ಕಳಿಸೋರು ಪಕ್ಕದಲ್ಲೇ ಇದ್ದಾರೆ. ಗೋವಿಂದರಾಜ್ ಅವರೇ ಬಂದ್ರೇನ್ರಿ? ಗೋವಿಂದರಾಜ್ ಅವರೇ ಅಲ್ಲ, ನಮ್ಮ ಪಕ್ಕದಲ್ಲೇ ಇದ್ದಾರೆ. ಅರವಿಂದ್ ಕೇಜ್ರಿವಾಲ್ ಜೈಲು ಕಳಿಸಿದವರು. ಮಾತಾಡ್ತೀರಿ ಆಯ್ತಾಯ್ತು. ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಅವರೆಲ್ಲರೂ ಅದೇ ಮನಸ್ಥಿತಿಯವ್ರಿ. ದೇಶ ಮಾಡ್ತಾ ಇರೋದು ನೋಡಿದ್ರೆ ಸಾರ್ ಬಿಡಿ ಸಾರ್. ಅಯ್ಯೋ ರಾಮ ಪ್ರಶ್ನೆ ಕೇಳಕ್ಕಾದ್ರು ಹೌದು ಗೋವಿಂದರಾಜ್ ಅವರೇ, ಈಗ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ JDS ಕಡೆಯಿಂದ ಆಗಿರ್ಬೋದಾ BJP ಕಡೆಯಿಂದ ಆಗಿರ್ಬೋದಾ ಅಂತಾನೆ ಯೋಚನೆ ಮಾಡ್ತೀರಾ? ಏನಿದು ಪ್ರಜಾಸೇವೆ ಇಲಾಖೆ ಏನು ಮಾಡೋದಕ್ಕೆ ಹೊರಟಿದ್ದೀರಿ ಅಂತ ಆ ಥರ ಪ್ರಶ್ನೆ ಮಾಡ್ತೀರಾ? ಸರ್ಕಾರದ ಯೋಜನೆಗಳನ್ನು ಪ್ರಶ್ನೆ ಮಾಡಿ ಒಂದು ಕ್ಲಾರಿಟಿ ತಗೋತೀರಾ? ಪ್ರತಿಪಕ್ಷ ಅಂದ್ರೆ ಜನರ ಜವಾಬ್ದಾರಿ ನಿಮ್ಮ ಮೇಲಿದೆ. ಖಂಡಿತ ನಮ್ಮ ಮೇಲೆ ಜವಾಬ್ದಾರಿ ಇದೆ. ನಾವು ಜನರ ಪರವಾಗಿರ್ತಕ್ಕಂಥ ಕೆಲಸನೇ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಕಳೆದ 3 ವರ್ಷದಿಂದ ಜನರಿಗೋಸ್ಕರ ಮೇಡಮ್ ಪರಿಣಾಮಕಾರಿ ಅದೇ ನೋಡಿ, ನಾವು ಮಾಡಿರ್ತಕ್ಕಂಥ ಇದರಿಂದಲೇ ಇವತ್ತು ಮೂಡಾ ಸೈಟ್ ವಾಪಸ್ ಕೊಟ್ಟಿರ್ತಕ್ಕಂಥದ್ದು, ನಮ್ಮ ವಾಲ್ಮೀಕಿ ಅಭಿವೃದ್ಧಿ ಅಂತ ಹೇಳಿರ್ಬೋದು. ಮಿನಿಸ್ಟ್ರಿಗಳು ನಡೆಸ್ತಾ ಆದೇಶ ಹೊರಡಿಸಿದೆ, ಅದ್ರ ಬಗ್ಗೆ ಮಾತಾಡಂಗೆ ವ್ಯಾಪಾರದ ಜನರಿಗೆ ಗೊತ್ತಾಗ್ತಾ ಇದೆ ಯಾವ ರೀತಿ ವ್ಯಾಪಾರದ ಎಕ್ಸ್ಪರ್ಟ್ಸ್ ಅಂತ ಇವತ್ತು ತೋರ್ಸಕ್ಕಿದ್ದೀರಾ ಗೊತ್ತಾಗುತ್ತೆ. ಸಾಮಾನ್ಯ ಬಡವನಿಗೆ ಸರ್ಕಾರದ ಯೋಜನೆಗಳು ಯಾವ ರೀತಿ ತಲುಪಿಸಬೇಕಂತ ಮಾಡಿದ್ರೆ, ಒಂದು ಇಲಾಖೆ ಮಾಡಿದ್ರೆ ಭವಿಷ್ಯ ಖಂಡಿತವಾಗಲ್ಲ ಅದಕ್ಕಿಂತ ಇನ್ನೊಂದು ಇದು ಇರ್ತಿರ್ಲಿಲ್ಲ. ಆದರೆ ಈ ಇಲಾಖೆಯಿಂದ ಇನ್ನೊಂದು ಇಲಾಖೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಪ್ರಜಾ ಸೇವೆ ಅಂತ ಹೇಳ್ಬಿಟ್ಟು ಇಲಾಖೆನ ಹುಟ್ಟಾಕಿದ್ದಾರೆ. ಇಲ್ಲಿ ಅಧಿಕಾರಿಗಳು ಏನು ಇವ್ರು ಇದರಲ್ವಾ, ಅಧಿಕಾರಿಗಳು ಫೇಲೇ ಇಲ್ಲ. ಯಾಕೆಂದ್ರೆ ದಿನನಿತ್ಯ ಸಚಿವ ಇನ್ನೊಂದು ಕ್ಯೂರಿಯಾಸಿಟಿ ಬಂತಾದ್ರೆ ಇದು ಏನದು ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ನಿಜವಾದ ಫಲಾನುಭವಿಗಳಿಗೆ ತಲುಪಬೇಕು ಅಂತ ಅಲ್ಲೂ ಸ್ಕ್ರೂಟಿನಿ ಮಾಡ್ತಿದ್ದಾರೆ, ಅಂದರೆ ಪರಿಷ್ಕರಣಾ ಪ್ರಕ್ರಿಯೆ ನಡೀತಾ ಇದೆ. ಅವಾಗ ಈಗ ಸಿದ್ದರಾಮಯ್ಯನವರು ಇದ್ದಾಗ ಜನಾನುರಾಗಿ ಎಲ್ರಿಗೂ ಅದನ್ನು ತಲುಪಿಸ್ಬೇಕು ಅನ್ನೋ ನಿಟ್ಟಿನಲ್ಲಿದ್ದರು. ಅಯ್ಯೋ DK ಶಿವಕುಮಾರ್ ಅವರು ಸ್ಟ್ರೈಟ್ ಫಾರ್ವರ್ಡ್ ನೋಡಿ ಹೆಂಗೆ ಪರಿಷ್ಕರಣೆ ಮಾಡ್ತಿದ್ದಾರೆ, ಇವಾಗೇನೋ ಪ್ರಜಾಸೇವೆ ಇಲಾಖೆ ಅಂತೆ. ಈಗ ರವೀಶ್ ಅವರು ಹೇಳಿದ್ರು ಅಯ್ಯೋ ಭ್ರಷ್ಟಾಚಾರ ಅಂದರೆ ಫಂಡ್ ಕಲೆಕ್ಷನ್ಗೆ ಒಂದು ಇಲಾಖೆ, ಜನ ಹೆಂಗೆ ಮಾಡ್ಲಿ ಅದು ಬೇರೆ. ಆದ್ರೆ ಈ ಗ್ಯಾರಂಟಿ ಅಂತ ಸಮಿತಿ ಅಂತಲ್ಲ, ನೀವು ಸಂಬಳ ಕೊಡ್ತೀರಿ 6 ಲಕ್ಷ 11 ಲಕ್ಷ 25,000 ನೀವು ಸದಸ್ಯರಿಗೆ. ನೀವೇನ್ ಕೆಲಸ ಮಾಡಿದ್ರಿ ಯಾರಿಗೋಸ್ಕರ ಅಂದ್ರೆ ನಿಮ್ಮನ್ನ ಕಾರ್ಯಕರ್ತನ ಹುಟ್ಟಾಕೋಸ್ಕರ ಇಲ್ಲ ಗೊತ್ತಾಗಿರೋದು ಮೇಡಮ್ ಅಲ್ವಾ? ಒಬ್ಬ ಸರ್ಕಾರಿ ಅಧಿಕಾರಿ ಆದ್ರೆ ತಿಂಗಳು ಮಿಸ್ ಮಾಡಿದ್ರೆ ಇದನ್ನ ಹೆಂಗ್ ಎಕ್ಸೆಪ್ಟ್ ಮಾಡ್ತಾರೆ? ಈಗ ನೋಡಿ ರವೀಶ್ ಅವ್ರು ಹೇಳಿದ್ರು, ಓಪನ್ ಆಗಿ ಹೇಳಿದ್ರು ಫಂಡ್ ಕಲೆಕ್ಷನ್ ಒಂದು ಇಲಾಖೆ ಆಗ್ತಿದೆ ಅಂತ ಹೇಳಿದ್ರು. ಇದಕ್ಕಿಂತ ಆಘಾತಕಾರಿ ಬೇಕಾ ಮೇಡಮ್? ಇಲ್ಲಿ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ವ್ಯಾಪಾರ ಮಾಡೋರು ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ. ಸ್ಕ್ವೇರ್ ಫೀಟ್ ಅಲ್ಲಿ ಹೆಂಗ್ ಮಾಡ್ಬೋದು, ಎಕರೆ ಲೆಕ್ಕದಲ್ಲಿ ಹೆಂಗ್ ಮಾಡ್ಬೋದು, ಇದು ಚೆನ್ನಾಗಿ ಬಲ್ಲವರು ಬಿಲ್ಡರ್ಗಳು. ನೀವು ಕೇಳಿಸ್ಕೊಳ್ರಿ, ಇವತ್ತು ನೀವು ಹೋಗಿ ಒಬ್ಬ ಡೆವಲಪರ್ ನೀವೊಂದು ಮಾಹಿತಿ ಗೊತ್ತಾಗುತ್ತೆ. ಹುಡಿಕೊಂಡು ಹೋದ್ರೆ ನಿಮ್ಮ ಓಕೆ ರವೀಶ್ ಅವ್ರೆ, ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಪ್ರಜಾಸೇವೆಯಿಂದ ಸಾಮಾನ್ಯ ಪ್ರಜೆ? ಮೇಡಮ್ ಇದು ಪ್ರಜಾಸೇವೆ ಅಂತ ಮಾಡಿರೋ ಖಾತೆ ಅಲ್ಲ, ಇದು ಪ್ರಭು ಸೇವೆಗೋಸ್ಕರ ಮಾಡ್ಕೊಂಡಿರ್ತಕ್ಕಂಥ ಖಾತೆ. ಆಫ್ಕೋರ್ಸ್ ಯಾಕೆ ಅಂತ ಹೇಳ್ತೀನಿ ನಾನು. ಪ್ರಭು ಸೇವೆ ಅಂದ್ರ ಹೈಕಮಾಂಡ್ ಅನ್ನ ಮೆಚ್ಚಿಸಲಿಕ್ಕೆ ಇಲ್ಲಿಂದ ಬರ್ತಕ್ಕಂಥ ATM ಇಂದ, ಇದು ಕರ್ನಾಟಕ ಚಿನ್ನದ ಮೊಟ್ಟೆ ಇಡೋ ಕೋಳಿ, ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಚಿನ್ನದ ಮೊಟ್ಟೆ ಇಡೋ ಕೋಳಿ. 2 ರಾಷ್ಟ್ರೀಯ ಪಕ್ಷಗಳಿಗೆ ಕರ್ನಾಟಕನ ಹೆಂಗ್ ಉಪಯೋಗಿಸ್ಕೋತಾರೆ ಅಂದ್ರೆ ಬರೀ ಸಂಪನ್ಮೂಲಕ್ಕೋಸ್ಕರ ಮಾತ್ರ ಉಪಯೋಗಿಸ್ಕೋತಾರೆ. ಇಲ್ಲಿಂದ ಹಣವನ್ನ ತಗೊಂಡೋಗಿ ಬೇರೆ ಬೇರೆ ಮಾತನ್ನ ನಮ್ಗೆ ಯಾಕೆ ಹೇಳ್ತೀರಿ? ಬಿಜೆಪಿ ಪಕ್ಷದ ಮಾತನ್ನ ನಮ್ಗೆ ಯಾಕೆ ಹೇಳ್ತೀರಿ? ರಾಮನ ಕತೆ ಮಾತಾಡಿದ್ರೆ ಇವ್ರಾಗೆ ಸುಡುಗಾಡ ಕತೆ ಮಾತಾಡ್ತಾರೆ. ಮಾತಾಡೋದಂಗಿದೆ. ಅವ್ರು ಕೇಳಿದ ಪ್ರಶ್ನೆ ಉತ್ತರ ಕೊಡ್ರಿ. ಒಂದ್ ಪಂಚಾಯತಿಲಿ ಒಂದ್ ಮೆಂಬರ್ ಆಗ್ಲಿ, ಆಮೇಲೆ ಮಾತಾಡೋಣ. ಜನಕ್ಕೆ ಈ ಪ್ರಜಾಸೇವೆ ಇಲಾಖೆಯ ಪ್ರತಿನಿಧಿಯಾಗಿ ನೀವು ಕಾಂಗ್ರೆಸ್ ವಕ್ತಾರರಾಗಿರೋದ್ರಿಂದ ಏನ್ ಭರವಸೆ ಕೊಡ್ತೀರಿ ಅಂತ ಉತ್ತರ ಕೊಡಿ. ಒಂದೇ ನಿಮಿಷ ರವೀಶ್ ಅವರೇ, ಒಂದೇ ನಿಮಿಷ ರವೀಶ್ ಅವರೇ, ಕುಮಾರ್ ಅವರೇ, ಒಂದೇ ನಿಮಿಷ ರವೀಶ್ ಅವರೇ ಹೇಳಿ
ಹೇಳಿ ಏನು ಹೇಳ್ತಾ ಇದ್ರಿ ಹೇಳಿ, ಕ್ವಿಕ್ ಆಗಿ ಹೇಳಿ. ಮೇಡಮ್ ಏನ್ ಗೊತ್ತಾ, ಅವ್ರು ಅವ್ರು ಕೇಳ್ತಾರೆ. ಚುನಾವಣೆ ನಡೆಸಕ್ಕೆ ಯೋಗ್ಯತೆ ಇಲ್ಲ. ನೀವು ಗೆಲ್ರಿ ಏನೋ ಚುನಾವಣೆ ನಡೆಸಿದ್ರೆ ತಾನೇ ನಾವು ಗೆಲ್ಲಕ್ಕಾಗೋದು. Correct. ಅವ್ರ ಯೋಗ್ಯತೆಗೆ ಎರಡೆರಡು ಸರ್ಕಾರಗಳು ಹೋಗಿದಾವೆ, ಚುನಾವಣೆ ನಡೆಸಕ್ಕಾಗಿಲ್ಲ. ಬಂದ್ಬಿಟ್ಟು ಇಲ್ಲಿ ಮೀಡಿಯಾದಾಗ ಕುತ್ಕೊಂಡ್ಬಿಟ್ಟು ಆಯ್ತು, ಗೊತ್ತಾಯ್ತು got it. ಯಾಕೆ ಕೇಳ್ತಾರೆ? ಓಕೆ, ಬಿಜೆಪಿ ಅವ್ರಿ ಸರ್ಕಾರ ಅದನ್ನ ಬಿಡಿ ಸರ್, ನಾ ಕೇಳಿದ 3 ವರ್ಷ ಆಯ್ತು ರೀ, ನಾಚಿಕೆ ಆಗಲ್ಲ ಹೇಳೋದಕ್ಕೆ. 3 ವರ್ಷ ಆಯ್ತು ಅಧಿಕಾರಕ್ಕೆ ಬಂದು. ಏನು ಭರವಸೆ ಕೊಡ್ತೀರಿ? ಕೋರ್ಟ್ಗೆ ಮೇಲ್ಮನೆ ಹಾಕೊಂಡಿದ್ದೀವಿ ಇದೇ ಬಿಜೆಪಿ ಬಿಡಿ ಸರ್, ಟೀಕೆಗೆ ಯೋಗ್ಯತೆ ಆಯ್ತು ತೋರಿಸ್ರಿ. ಏನ್ ಭರವಸೆ ಕೊಡ್ತೀರಿ? ಕೊಳ್ಳಿ ಬಿಡ್ಬೇಡ್ರಿ ಇಲ್ಲಿ ಬಂದು. ಬಿಜೆಪಿ ಕಾಂಗ್ರೆಸ್ ನ ತಗೊಂಡ್ರು ಇವ್ರು. ನೀವು ಅದೇ ದಾರಿ ಹಿಡ್ಕೊಂಡು ಹಿರಿಯಕ್ಕನ್ ಚಾಳಿ ಮನ್ಮಕ್ಳ ನೀವು ಅದೇ ಕೆಲಸ ಮಾಡಿದ್ರೆ ಜನ ಟೈಮ್ ಆಯ್ತು ನಾವು ಹಾಗಾಗಿಯೇ ಕೆಲವು ವಿಚಾರಗಳನ್ನ ಪ್ರಾಯೋಗಿಕವಾಗಿ ಜನರಿಗೆ ತಾರ್ಕಿಕ ಅಂತ್ಯ ಮುಟ್ಟಿಸ್ಬೇಕು. ಎಲ್ಲಾ ಸಮಸ್ಯೆಗಳನ್ನ ಜಡ್ಡುಗಟ್ಟಿರುವ ಆಡಳಿತ ಯಂತ್ರಕ್ಕೆ ಸರ್ ಒಂದ್ ನಿಮಿಷ ಸರ್, ಜಡ್ಡು ಕಟ್ಟಿರುವ ಆಡಳಿತ ಯಂತ್ರಕ್ಕೆ ಯಾರಿಗೂ ಭಯ ಪಡದೆ ಕೆಲಸ ಮಾಡ್ತಿದ್ದಾರಲ್ಲ ಅವ್ರಿಗೆ ಚಾಟಿ ಬೀಸಲೇಬೇಕು ಅಂತೇಳಿ ಪ್ರಜೆಗಳಿಗೆ ಯಾವುದೇ ಸಮಸ್ಯೆಗಳನ್ನ ಪ್ರಯೋಗ ಮಾಡ್ತಾ ಇದ್ದೇವೆ. ಕಾದ್ ನೋಡಿ, ಆಮೇಲೆ ನಾವು ಸಂಪುಟಕ್ಕೆ ಮಂತ್ರಿಗಳನ್ನ ಅಲಾಟ್ ಮಾಡ್ತೀರಾ ಇಲ್ಲ? ಮಾಡ್ತೇವೆ. 30ನೇ ತಾರೀಕು ಮಾಡ್ತೇವೆ ಅಂತ ಹೇಳಿ ಮಾಡ್ತೇವೆ. 30ನೇ ತಾರೀಕು ಹೇಳ್ತೀನಿ ಮೇಡಮ್, ಇವತ್ತು ಇಲಾಖೆಯಲ್ಲಿ ರಾಜ್ಯಕ್ಕೋಸ್ಕರ ಎಲ್ಲೋ ಒಂದ್ ಕಡೆ ಮಹಿಳೆಯರ ರಕ್ಷಣೆ ಯಾವ ರೀತಿ ಮಾಡಬೇಕು ಅನ್ನೋ ಒಂದು ಪಡೆನ ನಿರ್ಮಾಣ ಮಾಡ್ತೀನ, ಇಲ್ಲ ಅಂದ್ರೆ ಯಾರನ್ನ ಅಪ್ಲಿಕೇಶನ್ ಕೊಟ್ಟೆ ಇಂದಿಂದ ಡೆಲಿವರಿ ಮಾಡಿಲ್ಲ ಅಂದ್ರೆ ಇಂದಿಂದ ವಾಪಸ್ ಅವ್ರಿಗೆ ಫಲಾನುಭವಿಗಳನ್ನ ವಾಪಸ್ ಕೊಡದೇ ನಾನು ಇಂತಿಷ್ಟು ದಿನದಲ್ಲಿ ಅವ್ರಿಗೆ ಕೊಡ್ಸೋ ಕೆಲಸ ಮಾಡ್ತೀನಿ ಇಲಾಖೆ ಸೃಷ್ಟಿ ಮಾಡಿದ್ರೆ ಒಂದು ಇಲಾಖೆ ಮಾಡಿದ್ರೆ ತುಂಬಾ ಬೇಟಿ ಪಡಾವೋ ಬೇಟಿ ಬಚಾವೋ ಏನಾಯ್ತಪ್ಪ ಬಿಜೆಪಿ. ಈ ಡ್ರಾಮಾ ಮಾಸ್ಟರ್ಗಳನ್ನ ಕರ್ಕೊಂಡ್ಬಂದ್ರೆ ಇದೇ ರೀತಿ ಆಗುತ್ತೆ. ವಿಚಾರ ಬೇರೆ. ಇರಿ ಸರ್, ಕರ್ನಾಟಕದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಪ್ರಜಾಸೇವೆ ಇಲಾಖೆ ಅನ್ನುವಂಥ ಹೊಸ ಇಲಾಖೆಯ ಸೃಷ್ಟಿಗೆ ನಿರ್ಧಾರವನ್ನು ತಗೊಂಡಿದ್ದಾರೆ. ಅಂದರೆ ನೀವು ಜನತಾದರ್ಶನ, ಜನಸ್ಪಂದನ ಈ ರೀತಿ ಕಾರ್ಯಕ್ರಮಗಳನ್ನು ನೋಡಿದ್ದೀರಿ. ಜನಸಾಮಾನ್ಯರು ಅರ್ಜಿ ತೊಗೊಂಡ್ಬರ್ತಾ ಇದ್ರು, ಡಸ್ಟ್ಬಿನ್ಗೆ ಹೋಗ್ತಾ ಇತ್ತು ಅಂತ ಜನರ ಅಭಿಪ್ರಾಯ. ಸೊ ಇಲಾಖೆಯ ಮೂಲಕ ಸರಿಯಾದಂಥ ಸಮಸ್ಯೆಗೆ ಸಕಾಲದಲ್ಲಿ ಸೂಕ್ತ ಪರಿಹಾರ ಒದಗಿಸುವ ಒಂದು ಯೋಚನೆ. ಈ ಯೋಚನೆಗೆ ಪ್ರತಿಪಕ್ಷಗಳು ಜನರು ಯಾವ ರೀತಿ ಅಭಿಪ್ರಾಯ ವ್ಯಕ್ತಪಡಿಸ್ತಿದ್ದಾರೆ ಅಂದರೆ ಫಂಡ್ ಕಲೆಕ್ಷನ್ಗಿರುವಂಥ ಒಂದು ಇಲಾಖೆ ಅಂತ ಹೇಳ್ತಿದ್ದಾರೆ. ಅದನ್ನು ಸುಳ್ಳು ಮಾಡಬೇಕು ಅಂದರೆ ಇದೇ DK ಶಿವಕುಮಾರ್ ಅವರು ಕರ್ನಾಟಕದ ಘನತೆವೆತ್ತ ಮುಖ್ಯಮಂತ್ರಿ ಏನು ಮಾಡಬೇಕು ಅಂದರೆ ಒಂದೇ ₹1 ಲಂಚ ಯಾರಾದರೂ ಕೇಳಿದ್ರೆ ನನ್ನ ಗಮನಕ್ಕೆ ತನ್ನಿ, ಆ ಕ್ಷಣದಲ್ಲಿ ಏನು ನಿರ್ಧಾರ ತಗೋತೀನಿ ನನಗೆ ಗೊತ್ತಿದೆ ಅಂತ ಏನಾದರೂ ಅನೌನ್ಸ್ ಮಾಡಿದ್ರೆ ಈ ಇಲಾಖೆಯನ್ನು ಜನ ನಂಬೋದಕ್ಕೆ ಸಾಧ್ಯವೇ ಹೊರತು ಇಲ್ಲಾಂದರೆ ಈ ಇಲಾಖೆ ಮೇಲೂ ಕೂಡ ನಂಬಿಕೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಜೊತೆಗೆ ಇತರ ಇಲಾಖೆಗಳ ಮಂತ್ರಿಗಳನ್ನು ಅಲಾಟೇ ಮಾಡಿಲ್ಲ. ಸಚಿವರಲ್ಲಿ ಕಾರ್ಯನಿರ್ವಹಿಸಬೇಕು, ಪ್ರತ್ಯೇಕವಾದಂತಹ ಸಮಸ್ಯೆಗಳಿಗೆ ಇಲಾಖೆ ಸಿದ್ಧವಾಗುತ್ತೆ ಅಂದರೆ ಅವರೆಲ್ಲರೂ ಕೆಲಸ ಮಾಡ್ತಿಲ್ವ? ಹಾಗಾದರೆ ಅಧಿಕಾರಿ ವರ್ಗ ಏನು ಮಾಡ್ತಿದೆ? ಈ ರೀತಿ ಒಂದಷ್ಟು ಪ್ರಶ್ನೆಗಳಿದ್ದಾವೆ. ಅದಕ್ಕೂ ಕೂಡ ಘನತೆವೆತ್ತ ಮುಖ್ಯಮಂತ್ರಿಗಳೇ ಉತ್ತರವನ್ನು ಕೊಡಬೇಕು ಅಂತ ಹೇಳ್ತಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾರೆ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಪ್ರಜಾಸೇವೆ ಇಲಾಖೆ